Hi my dear students and my dear subscribers and my dear friends. Welcome to our YouTube channel Civil with Sudhir. Myself Sudhir Jirobe. So ನಿನ್ನೆ ಕ್ಲಾಸ್ 3 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಅಡ್ವಾನ್ಸ್ ಸ್ಟ್ರಕ್ಚರ್. ಸೊ ಈ ಎಲ್ಲಾ ಕ್ಲಾಸಸ್ ನಿಮಗೆ ಅಪ್ಕಮಿಂಗ್ PWD ಎಕ್ಸಾಮ್ ಮತ್ತೆ ಅಪ್ಕಮಿಂಗ್ ಯಾವುದೇ KPSC ಎಕ್ಸಾಮ್ ಇರಲಿ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಅಥವಾ ಸ್ಟ್ರಕ್ಚರ್ ಸಬ್ಜೆಕ್ಟ್ ಯಾವುದೇ ಎಲ್ಲಿ ಕೊಡಲಿ ಸೊ ಆ ಎಲ್ಲ ಎಕ್ಸಾಮ್ಸ್ಗೂ ಇದು ಯೂಸ್ ಆಗುತ್ತೆ. ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡಿಗ್ರಿ ಆಫ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿನ್ನೆ ಏನ್ ಮಾಡಿದೀವಿ ಅಂದ್ರೆ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಅಂದ್ರೆ ಏನು ಅದ್ರ ಮೇಲೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ಏನ್ ಮಾಡೋಣ, ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಮೇಲೆ ಪ್ರಾಬ್ಲಮ್ಸ್ ಪ್ಲಸ್ ಡಿಗ್ರಿ ಆಫ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಬಗ್ಗೆ ಡಿಸ್ಕಸ್ ಮಾಡೋಣ. ರೈಟ್. ಸೊ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ವಿಡಿಯೋನ ಲೈಕ್, ಒಂದು ಕಮೆಂಟ್ ಒಂದೇ, ಮತ್ತೆ ಯಾರ್ಯಾರಿಗೆ ಬೇಕಾದನ್ನ ಶೇರ್ ಮಾಡಿ. ಓಕೆ. ಸೊ ನೀವು ಒಂದು ಲೈಕ್ ಮಾಡಿದ್ರೆ ನನಗೆ ಮೋಟಿವೇಶನ್ ಆಗುತ್ತೆ, ಇನ್ನು ಚೆನ್ನಾಗಿ ವಿಡಿಯೋಸ್ ಮಾಡ್ಬೋದು. ಓಕೆ, ಅದಕ್ಕೆ ಹೇಳ್ತಾ ಇರೋದು ಎಲ್ಲರೂ ಲೈಕ್ ಮಾಡಿ ಅಂತ. ಓಕೆ, ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸು. ಓಕೆ, ಸೊ ಇದು ಕ್ಲಾಸ್ 4 ಇದೆ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಕ್ಲಾಸ್ 4 ಅಲ್ಲಿ ಇವತ್ತು ಎಕ್ಸಾಂಪಲ್ಸ್ ಮತ್ತೆ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಬಗ್ಗೆ ನೋಡೋಣ. ಫಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಯಾವ್ದಿದೆ, ನಿನ್ನೆ ಓವರ್ ಆಲ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿನ ಯಾವ ತರ ಫೈಂಡ್ ಔಟ್ ಮಾಡೋದು ಅದರ ಬಗ್ಗೆ ನಿನ್ನೆ ಓದಿದೀವಿ. ಸೊ ಇವತ್ತೇನ್ ಮಾಡೋಣ, ಪ್ರಾಬ್ಲಮ್ಸ್ ನೋಡೋಣ. ಒಂದು ಸಣ್ಣ ಪ್ರಾಬ್ಲಮ್ಸ್ ಇದೆ. ಸೊ ಎಕ್ಸಾಮ್ ಅಲ್ಲಿ ಇದೇ ತರ ಪ್ರಾಬ್ಲಮ್ಸ್ ಬರುತ್ತೆ, ಮತ್ತೆ ಫೈಂಡ್ ಔಟ್ ಮಾಡೋಕ್ಕೂ ಕೊಡ್ತಾರೆ. ಲೆಟ್ ಸ್ಟಾರ್ಟ್ ವಿತ್ ದ ಎಕ್ಸಾಂಪಲ್ 1. ಫಾರ್ 2D ಟ್ರಸ್ ಇನ್ ಫಿಗರ್ ಫೈಂಡ್ ದ ಡಿಗ್ರಿ ಆಫ್ ಇಂಡಿಟರ್ಮಿನೆನ್ಸಿ. ಇಲ್ಲಿ ಏನ್ ಮಾಡಕ್ ಹೇಳ್ತಾ ಇದಾರೆ ಅಂದ್ರೆ ಫೈಂಡ್ ದ ಡಿಗ್ರಿ ಆಫ್ ಇಂಡಿಟರ್ಮಿನೆನ್ಸಿ ಫೈಂಡ್ ಔಟ್ ಮಾಡಕ್ ಹೇಳ್ತಾ ಇದ್ದಾರೆ. ನೋಡಿ, ಇದು ಗಿವನ್ ಟ್ರಸ್ ಇದೆ. ರೈಟ್. ಸ್ಟ್ರಸ್ ಇದು ಗಿವನ್ ಟ್ರಸ್ ಇದೆ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಓವರ್ ಆಲ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಫೈಂಡ್ ಔಟ್ ಮಾಡಕ್ಕೆ ನಮ್ಗೆ ಏನೇನ್ ಬೇಕಾಗುತ್ತೆ, ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಮತ್ತೆ ಇಂಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಇವೆರಡೂ ಬೇಕು. ಇವೆರಡನ್ನ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ನೋಡಿ ಫಸ್ಟ್ ನಾವು ಏನ್ ಮಾಡೋಣ ಅಂತಂದ್ರೆ ಮೇಜರ್ ಪಾಯಿಂಟ್ ಯಾವ್ದಾದಿದೆ ಅದನ್ನ ನಾವು ನೋಡೋಣ. ಫಸ್ಟ್ ನಂಬರ್ ಆಫ್ ಜಾಯಿಂಟ್ಸ್ ಎಷ್ಟಿದೆ ನೋಡೋಣ. ಇಲ್ಲಿ ಬರಿಲ್ಲ, ಸೊಲ್ಯೂಷನ್ ನಂಬರ್ ಆಫ್ ಜಾಯಿಂಟ್ಸ್ ಎಷ್ಟಿದೆ, ಜೆ ಅಂತ ಬರೀತೀನಿ. ಸೊ ನಂಬರ್ ಆಫ್ ಜಾಯಿಂಟ್ಸ್ ಎಷ್ಟಿದೆ, 1 2 3 4 5. ಸೊ ನಂಬರ್ ಆಫ್ ಜಾಯಿಂಟ್ಸ್ ಇಸ್ 5. ಕರೆಕ್ಟಾ? ಸೊ ನಂಬರ್ ಆಫ್ ಜಾಯಿಂಟ್ಸ್ ಇಸ್ 5. ಸೊ ನಂಬರ್ ಆಫ್ ಮೆಂಬರ್ಸ್ ಎಷ್ಟಿದೆ, ಎಂ ಮೆಂಬರ್ಸ್ ಎಂ ಎಷ್ಟಿದೆ, 1 2 3 4 5 6 7. ಸೊ 7 ಮೆಂಬರ್ಸ್ ಇದೆ. ಕರೆಕ್ಟಾ? 7 ಮೆಂಬರ್ಸ್ ಇದೆ. ಅದಾದ್ಮೇಲೆ ಇನ್ನು ಏನ್ ಬೇಕಾಗುತ್ತೆ ನಮಗೆ, ರೈಟ್. ಟೋಟಲ್ ನಂಬರ್ ಆಫ್ ಏನಂತಾರೆ, ಆರ್ ಇ ಅಂತೀವಲ್ಲ, ಆರ್ ಇ ಅಂದ್ರೆ ಏನು, ನಂಬರ್ ಆಫ್ ಎಕ್ಸ್ಟರ್ನಲ್ ರಿಯಾಕ್ಷನ್ಸ್. ಆರ್ ಇ ಅಂದ್ರೆ ನಂಬರ್ ಆಫ್ ಎಕ್ಸ್ಟರ್ನಲ್ ರಿಯಾಕ್ಷನ್ಸ್. ಸೊ ಈ ಸ್ಕೆಚ್ ನೋಡಿದ್ರೆ ನೋಡಿ, ಇಲ್ಲೊಂದು ಬರುತ್ತೆ ವರ್ಟಿಕಲ್, ಇಲ್ಲೊಂದು ಹಾರಿಜಾಂಟಲ್ ಬರುತ್ತೆ. ಸೇಮ್ ಇಲ್ಲೂ ಒಂದು ವರ್ಟಿಕಲ್ ಬರುತ್ತೆ, ಇಲ್ಲೊಂದು ಹಾರಿಜಾಂಟಲ್ ಬರುತ್ತೆ ಫೋರ್ಸ್. ಸೊ ಇಲ್ಲೂ ಒಂದು ಹಾರಿಜಾಂಟಲ್, ಆಮೇಲೆ ಇನ್ನೊಂದಲ್ಲಿ ಬರುತ್ತೆ, ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಟೋಟಲ್ ಹೌ ಮೆನಿ ವಿ ಹ್ಯಾವ್, 2 2 and 2. So total we have 6 what, 6 is the number of external reactions. ಗೊತ್ತಾಯ್ತಾ, ಎಕ್ಸ್ಟರ್ನಲ್ ರಿಯಾಕ್ಷನ್. ಸೊ ಇವಾಗ ಏನ್ ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ನೋಡಿ ನಾವು ಏನ್ ಫೈಂಡ್ ಔಟ್ ಮಾಡೋಣ. ಇಲ್ಲಿ 2 ಮೆಥಡ್ ಇಂದ ಮಾಡಬಹುದು, 2 ಮೆಥಡ್ ಇಂದ ತೋರಿಸ್ತೀನಿ ಸಿಂಪಲ್ ಆಗಿ. ನೋಡಿ, ಇದು ಫಸ್ಟ್ ಮೆಥಡ್ ಅಂತ ತಿಳ್ಕೊಳ್ಳಿ. ಸೊ ಫಸ್ಟ್ ಏನ್ ಮಾಡೋಣ, ನಾವು ಎಕ್ಸ್ಟರ್ನಲ್ ನ ಫೈಂಡ್ ಔಟ್ ಮಾಡೋಣ. ಎಕ್ಸ್ಟರ್ನಲ್ ಯಾವ ತರ ಫೈಂಡ್ ಔಟ್ ಮಾಡ್ತೀರಾ, RE - 3 ಅಂತ ಹೇಳ್ತೀವಿ, ಯಾಕೆಂದ್ರೆ ಜನರಲ್ ಕಂಡೀಷನ್ಗೆ. ಸೊ ಎಷ್ಟಾಗುತ್ತೆ, 6 - 3 = 3. ಆಯ್ತಾ? ಅದೇ ನೆಕ್ಸ್ಟ್ ಇಂಟರ್ನಲ್ ಇಂಡಿಟರ್ಮಿನೆನ್ಸಿನ ಫೈಂಡ್ ಔಟ್ ಮಾಡೋಣ. ಇಂಟರ್ನಲ್ ಇಂಡಿಟರ್ಮಿನೆನ್ಸಿ ಯಾವ ತರ ಮಾಡ್ತೀರಾ, m - 2j - 3. ನಿನ್ನೆ ಹೇಳಿದ್ದೆ ಇದು 2j - 3 ಯಾವ ತರ ಬರುತ್ತೆ ಅಂತ. ಅಲ್ಲಿ ಹೋಗಿ ನೀವು ನೋಡ್ಬೋದು. ಆಯ್ತಾ? ಮೇಲ್ಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ. 7 ಮೈನಸ್, ರೈಟ್, ಮೆಂಬರ್ಸ್ ಎಷ್ಟಿದೆ 7 ಇಂಟು 2 ಇಂಟು ನಂಬರ್ ಆಫ್ ಜಾಯಿಂಟ್ಸ್ ಎಷ್ಟಿದೆ 5 ಮೈನಸ್ ಆಫ್ 3 ಎಷ್ಟಾಗುತ್ತೆ, ಇದು ಬಂದ್ಬಿಟ್ಟು 0 ಆಗುತ್ತೆ. ರೈಟ್, ಇದು ಬಂದ್ಬಿಟ್ಟು 0 ಆಗುತ್ತೆ, ಇದು 3 ಇದೆ. ಸೊ ಈಗ ಡಿಗ್ರಿ ಆಫ್
ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. So degree of static indeterminacy. ಓವರ್ ಆಲ್ ಅಂತ ಬರುತ್ತೆ ನೋಡಿ. ಓವರ್ ಆಲ್ ಅಂತಂದ್ರೆ ಓವರ್ ಆಲ್ ಅನ್ನ ಯಾವ ತರ ಮಾಡ್ತೀರಾ, ds ಅಂತ ಬರೀತೀನಿ ನಾನು, ಈಕ್ವಲ್ಸ್ ಟು DSI ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್. ಆಯ್ತಾ, ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಎರಡೂನ ಮಾಡಿದಾಗ ಏನಾಗುತ್ತೆ, 3 + 0 = 3. ಗೊತ್ತಾಯ್ತಾ? ಸೊ ಇದು ಈ ಪ್ರಾಬ್ಲಮ್ ಸೊಲ್ಯೂಷನ್ ಇದೆ, ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಇದು ಫಸ್ಟ್ ಮೆಥಡ್, ಅಂದ್ರೆ ಇದು ಒಂದು ಮೆಥಡ್. ಈಗ ಇನ್ನೊಂದು ಸಿಂಪಲ್ ಮೆಥಡ್ ಇದೆ. ನಿನ್ನೆ ಲಾಸ್ಟ್ ಕ್ಲಾಸ್ ಆಗೋಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಿದ್ದೆ, ಇಲ್ಲಿದೆ ನೋಡಿ, ರೈಟ್, ಆಲ್ಟರ್ನೇಟ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ds ಅಂತ ಹೇಳಿದ್ದೆ. ಗೊತ್ತಾಯ್ತಾ? ಇದು ಆಲ್ಟರ್ನೇಟ್ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಇದೆ, ನೀವು ಎಲ್ಲರೂ ಇದನ್ನ ನೆನಪಿಡ್ಬೇಕಾಗುತ್ತೆ, ಆಲ್ಟರ್ನೇಟ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಬೇಕಾದ್ರೆ ಇದು ನೀವು ಫಾರ್ಮುಲಾನ ಬರೆದಿಟ್ಕೊಳ್ಳಿ. ಸೊ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನಾವು ಆರಾಮಾಗಿ ಒಂದ್ ಸ್ಟೆಪ್ ಅಲ್ಲೇ ಆನ್ಸರ್ ತೆಗಿಬಹುದು. ಗೊತ್ತಾಯ್ತಾ? ಈಗ ನೋಡಿ, ಆಲ್ಟರ್ನೇಟ್ ಮೆಥಡ್, ಆಲ್ಟರ್ನೇಟ್ ಅಂತ ಬರಿತೀನಿ ನೋಡಿ, ಆಲ್ಟರ್ನೇಟ್ ಮೆಥಡ್. ಸೊ ಎಕ್ಸಾಮ್ ಅಲ್ಲಿ ನೀವು ಆಲ್ಟರ್ನೇಟ್ ಮೆಥಡ್ ಮಾಡಿ, ಯಾಕೆಂದ್ರೆ ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ, ಒಂದ್ ಸ್ಟೆಪ್ ಅಲ್ಲೇ ಆನ್ಸರ್ ಬರುತ್ತೆ. ಸೊ ds ಇಸ್ ನಥಿಂಗ್ ಬಟ್, ds ಅಂದ್ರೆ ಏನು, ಓವರ್ ಆಲ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಎಂಬುದು, ಓವರ್ ಆಲ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಸೊ ಅದನ್ನ ಯಾವ ತರ ಫೈಂಡ್ ಔಟ್ ಮಾಡೋದಂದ್ರೆ, ds = m + r re ಮೈನಸ್ ಆಫ್ 2 × j. ಇದು ಯಾಕೆ ತೋತಾ ಇದೀನಿ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಫಾರ್ಮುಲಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. m + re - 2j, ಯಾಕೆ, ಪ್ಲೇನ್ ಟ್ರಸ್ 2D ಟ್ರಸ್ ಅಂತ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ. ಗೊತ್ತಾಯ್ತಾ? ರೈಟ್. ಸೊ ಈಗ ಡೈರೆಕ್ಟ್ ಆಗಿ ಮಾಡ್ಬೋದು ತಾನೆ ನಾವು, 7 + 6 - 2 × how much, 5. ಸೊ ವಿ ಕ್ಯಾನ್ ಗೆಟ್ 3. ಗೊತ್ತಾಯ್ತಾ? ಸೊ ಇದು ಈ ತರ ಡೈರೆಕ್ಟ್ ಒಂದ್ ಸ್ಟೆಪ್ ಅಲ್ಲೂ ಮಾಡ್ಬೋದು, ಬಟ್ ಈ ಫಾರ್ಮುಲಾನ ನೆನ್ಪಿಡ್ಬೇಕಾಗುತ್ತೆ. ಆಯ್ತಾ? ಅವು 4 ಫಾರ್ಮುಲಾ ನೀವು ನೆನ್ಪಿಡ್ಬೇಕು. ಸರಿನಾ? ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಪ್ರಾಬ್ಲಮ್ ನಂಬರ್ 2. What is the total degree of static indeterminacy of a cantilever plane truss shown in figure? ನೋಡಿ, ಇದು ಕ್ಯಾಂಟಿಲಿವರ್ ಟ್ರಸ್ ಇದೆ, ಇಲ್ಲಿ 2 ಜಾಯಿಂಟ್ಸ್ ಇದೆ. ಆಯ್ತಾ? ಇವೆರಡು ಜಾಯಿಂಟ್ಸ್ ಇದೆ ಇಲ್ಲಿ, ಅಂದ್ರೆ ಇವೆರಡು ಫಿಕ್ಸ್ ಬೀಮ್ಸ್ ಟೈಪ್ ಇದೆ. ಆದ್ಮೇಲೆ ಇದು ಮುಂದೆ ಫ್ರೇಮ್ ಇದೆ. ಸೊ ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ವಾಟ್ ಇಸ್ ದ ಟೋಟಲ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ, ಅಂದ್ರೆ ಇಂಟರ್ನಲ್ ಎಕ್ಸ್ಟರ್ನಲ್ ಎರಡು ಫೈಂಡ್ ಔಟ್ ಮಾಡಬೇಕು. ಗೊತ್ತಾಯ್ತಾ? ಸೊ ಅದಕ್ಕಿಂತ ಮುಂಚೆ ಸೊಲ್ಯೂಷನ್ ನ ಮಾಡೋಣ. ಫಸ್ಟ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟಿದೆ ಫೈಂಡ್ ಔಟ್ ಮಾಡೋಣ. ಮೆಂಬರ್ಸ್ ಎಷ್ಟಿದೆ, 1 2 3 4 5 6 7 8 9 10 11 12 13. ಸೊ 13 ಮೆಂಬರ್ಸ್ ಇದೆ. m is 13, ಕರೆಕ್ಟಾ? j ಎಷ್ಟಿದೆ, ನಂಬರ್ ಆಫ್ ಜಾಯಿಂಟ್ಸ್ ನೋಡಿ, 1 2 3 4 5 6 7. ಗೊತ್ತಾ? 7. ಇವು ಎಲ್ಲಿ ಕ್ರಾಸ್ ಈ ತರ ಆಗುತ್ತೆ ನೋಡಿ, ಇವು ಜಾಯಿಂಟ್ಸ್ ಇರೋದಿಲ್ಲ. ಆಯ್ತಾ? ಇದನ್ನ ಜಾಯಿಂಟ್ಸ್ ಅಂತ ತಗೊಳ್ಬೇಡಿ, ಅದು ರಾಂಗ್ ಆಗುತ್ತೆ ನೋಡಿ. ರೈಟ್? ಜಾಯಿಂಟ್ಸ್ ಇದ್ರೆ ಡಯಾಗ್ರಾಮ್ ಅಲ್ಲಿ ಅಲ್ಲಿ ಏನಂದ್ರೆ ಪಾಯಿಂಟ್, ಈ ತರ ಪಾಯಿಂಟ್ ಕೊಟ್ಟಿರ್ತಾರೆ, ಈ ತರ ಪಾಯಿಂಟ್ ಇರುತ್ತೆ. ಗೊತ್ತಾ? ಈ ತರ ಪಾಯಿಂಟ್ ಕೊಟ್ಟಿರ್ತಾರೆ, ಅದು ಜಾಯಿಂಟ್ ಇರುತ್ತೆ. ಓಕೆ. ನೆಕ್ಸ್ಟ್ RE, ನಂಬರ್ ಆಫ್ ಎಕ್ಸ್ಟರ್ನಲ್ ರಿಯಾಕ್ಷನ್ಸ್ ಎಷ್ಟಿದೆ, ಎಷ್ಟಾಗುತ್ತೆ ನೋಡಿ. ಇವು ಎರಡು ಫಿಕ್ಸ್ಡ್ ಅಂದ್ರೆ ಒಂದು ಈ ತರ ಬರುತ್ತೆ, ಹಾರಿಜಾಂಟಲ್ ಒಂದು ವರ್ಟಿಕಲ್, ಆಮೇಲೆ ಇದು ಹಾರಿಜಾಂಟಲ್ ಒಂದು ವರ್ಟಿಕಲ್, ಇಷ್ಟೇ ಬರುತ್ತೆ ತಾನೆ? ರೈಟ್? ಇಷ್ಟೇ ಬರುತ್ತಲ್ಲ. ಸೊ RE = 4. RE ಎಷ್ಟಾಯ್ತು, 4 ಆಯ್ತು. ಇವಾಗ ಮತ್ತೆ 2 ಮೆಥಡ್ ಇದೆ, ನಿಮಗೆ ಗೊತ್ತೇ ಇದೆ. ಫಸ್ಟ್ ಮೆಥಡ್ ಇಂದ ನಾವು ಡೈರೆಕ್ಟ್ ಆಗಿ ಮಾಡೋಣ. ಫಸ್ಟ್ ಮೆಥಡ್ ಇಂದ ನೋಡಿ, DSC ಎಕ್ಸ್ಟರ್ನಲ್ ನ ಯಾವ ತರ ಮಾಡ್ತೀವಿ, RE - 3 ಎಷ್ಟಾಯ್ತು, RE ಎಷ್ಟಿದೆ, 4 - 3 = 1. ಅದೇ DSI, ಇದನ್ನು ಈಸಿ ಇದೆ, ಮಾಡ್ಬೋದು ಆರಾಮಾಗಿ, ಬಟ್ ಫಾರ್ಮುಲಾ 2 2 3 3 ಫಾರ್ಮುಲಾ ನೆನ್ಪಿಡ್ಬೇಕಾಗುತ್ತೆ. m - 2j - 3. ಸೊ ಎಷ್ಟಾಗುತ್ತೆ ಇದು, m ಇಲ್ಲಿ ಬರಿತೀನಿ ಮುಂದೆನೆ, 13 ಮೈನಸ್ ಆಫ್ 2 ಗುಣಾಕಾರ, ಆಯ್ತಾ? ಜಾಯಿಂಟ್ಸ್ ಎಷ್ಟಿದೆ, 7 ಮೈನಸ್ ಆಫ್ 3 ಈಕ್ವಲ್ಸ್ ಹೌ ಮಚ್, ಇಟ್ ಈಸ್ 2. ಗೊತ್ತಾಯ್ತಾ? ಸೊ ಇವಾಗ ಟೋಟಲ್ ಓವರ್ ಆಲ್ ಏನ್ ಹೇಳಿ, ಓವರ್ ಆಲ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿನ ಫೈಂಡ್ ಔಟ್ ಮಾಡಬೇಕು. DSE = ಏನಾಗುತ್ತೆ ಹೇಳಿ, ಇವೆರಡನ್ನ ಪ್ಲಸ್ ಮಾಡಬೇಕು. DSE
ಪ್ಲಸ್ ಡಿ ಎಸ್ ಐ ಅಂದ್ರೆ 1 ಪ್ಲಸ್ 2 ಈಕ್ವಲ್ಸ್ ಟು 3. ಗೊತ್ತಾಯ್ತಾ? 1 ಪ್ಲಸ್ 2 ಈಕ್ವಲ್ಸ್ ಟು 3 ಅಂತ ಹೇಳ್ತೀನಿ. ಸೆಕೆಂಡ್ ಅಪ್ರೋಚ್ ಇಂದ ತುಂಬಾ ಫಾಸ್ಟ್ ಆಗಿ ಮಾಡಬಹುದು. ಆಲ್ಟರ್ನೇಟ್ ಮೆಥಡ್ ನೋಡಿ, ಎರಡು ಮೆಥಡ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಎರಡು ಮೆಥಡ್ ಬರಲಿ ಅಂತ ಹೇಳೋದು. ಆಲ್ಟರ್ನೇಟ್ ಮೆಥಡ್, ರೈಟ್? ಸೊ ಅದಕ್ಕೆ ಡಿ ಎಸ್ ಅಂದ್ರೆ ಎಕ್ಸ್ಟರ್ನಲ್ ಓವರ್ ಎಂ ಪ್ಲಸ್ ಆರ್ ಇ minus 2j. M is how much? 13 plus number of external independent reactions minus 2 into joints is 7. You will get here directly number 3. ಗೊತ್ತಾಯ್ತಾ? ಸೊ ಈ ತರನು ನೀವು ಮಾಡಬಹುದು. ತುಂಬಾ ಸಿಂಪಲ್ ಆಗಿ ಪ್ರಾಬ್ಲಮ್ಸ್ ಇದೆ, ಬಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಇದೆ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಫಾರ್ಮುಲಾ ನೆನಪಿದ್ರೆ ಅಷ್ಟೇನೆ, ಕಾನ್ಸೆಪ್ಟ್ ನೆನಪಿದ್ರೆ ಈಸಿ ಆಗುತ್ತೆ, ಇಲ್ಲಾಂದ್ರೆ ಕಷ್ಟ ಇದೆ. ಓಕೆ, ನೋಡ್ರಿ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಪ್ರಾಬ್ಲಮ್ ನಂಬರ್ 3. ಫೈಂಡ್ ದ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಫಾರ್ ದ ರಿಜಿಡ್ ಫ್ರೇಮ್. ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ರಿಜಿಡ್ ಫ್ರೇಮ್ ಆಸ್ ಶೋನ್ ಇನ್ ಫಿಗರ್. ಈಗ ರಿಜಿಡ್ ಫ್ರೇಮ್ ಅಂತ ಇದೆ, ಆಯ್ತಾ? ಸೊಲ್ಯೂಷನ್ ಫಸ್ಟ್ ಏನು? ನಂಬರ್ ಆಫ್ ಮೆಂಬರ್ಸ್ ನ ಫೈಂಡ್ ಔಟ್ ಮಾಡಿ. 1 2 3 ಕರೆಕ್ಟ್ ಅಲ್ಲ? 1 2 3 ನೋಡಿ, ಈ ತರ ಮಾಡಿದ್ರೆ ಮುಗೀತು, ಎಲ್ಲ ರಾಂಗ್ ಆಗುತ್ತೆ. ಇಲ್ಲಿ ಹಿಂಜ್ ಪೋರ್ಷನ್ ಅಂತ ಇದೆ ತಾನೆ, ಸೊ ಇದು ಒಂದಾಗುತ್ತೆ. 1 2 3 4 5 ನೋಡಿ, ಇಲ್ಲಿ ಜಾಯಿಂಟ್ ಇದೆ. ನೀವು 3 ಅಂತ ತಗೊಂಡ್ರೆ ಹೋಯ್ತು, ಎಲ್ಲ ಹೋಗ್ಬಿಡುತ್ತೆ, ಎಲ್ಲ ರಾಂಗ್ ಆಗುತ್ತೆ. ಗೊತ್ತಾಯ್ತಾ? ನಂಬರ್ ಆಫ್ ಜಾಯಿಂಟ್ಸ್ ಎಷ್ಟಿದೆ ಇವಾಗ? 1 2 ರೈಟ್, 1 2 3 4 5 6 ನೋಡಿ, ನಾನು ರೌಂಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲೇ 5 ಇದೆ, ಇದೊಂದಿದೆ 6. ಗೊತ್ತಾಯ್ತಾ? ನಂಬರ್ ಆಫ್ ಜಾಯಿಂಟ್ಸ್ ಇಸ್ 6. ಇವಾಗ ಆರ್ ಇ ಎಷ್ಟು ಬರುತ್ತೆ? ಆರ್ ಇ ಎಷ್ಟು ಬರುತ್ತೆ ಹೇಳ್ಬೋದಾ? ಆರ್ ಇ ಎಷ್ಟು ಬರುತ್ತೆ? ನೋಡಿ, ಇಲ್ಲಿ 3 ಬರುತ್ತೆ, ಕರೆಕ್ಟಾ? ಇಲ್ಲಿ 3 ಬರುತ್ತೆ, ಆಮೇಲೆ ಇಲ್ಲಿ 3 ಬರುತ್ತೆ, ಇಲ್ಲಿ 3 ಬರುತ್ತೆ, 9 ಆಯ್ತು, ಇಲ್ಲೊಂದು ಬರುತ್ತೆ, 10 ಆಗುತ್ತೆ ಟೋಟಲ್. ಗೊತ್ತಾಯ್ತಾ? ಸೊ ಎಲ್ಲೆಲ್ಲಿ ಫಿಕ್ಸ್ ಇದೆ ಅಲ್ಲಿ 3 ಬರುತ್ತೆ, ಇಲ್ಲ ಆಮೇಲೆ ಇಲ್ಲಿ 2 ಬರುತ್ತೆ. ಎಷ್ಟಾಗುತ್ತೆ ಟೋಟಲ್? ನಂಬರ್ ಆಫ್ ರಿಯಾಕ್ಷನ್ಸ್ ಇಸ್ 10. ಗೊತ್ತಾಯ್ತಾ? ನಂಬರ್ ಆಫ್ ರಿಯಾಕ್ಷನ್ಸ್ ನೋಡಿ, ಇಲ್ಲಿ 3 3 6 9 ಇದೊಂದು 2 10. ಓಕೆ, ಅರ್ಥ ಆಯ್ತಾ? ಇವಾಗ ಆರ್ ಅಂತ ಒಂದು ಬರುತ್ತೆ, ಆರ್ ಅಂತ ಬರುತ್ತೆ. ಆರ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಆರ್? ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ನೋಡಿದ್ದೀರಾ ಯಾರಾದ್ರೂ? ಆರ್ ಅಂದ್ರೆ ಏನು ನೋಡಿದ್ರೆ? ಆರ್ ಅಂದ್ರೆ ಏನು? ಆರ್ is nothing but total what? Number of internal reaction released. Total number of internal reaction released. ಗೊತ್ತಾಯ್ತಾ? ಸೊ ಯಾವುದಂದ್ರೆ ರಿಲೀಸ್ ಅಂದ್ರೆ ಇವು ಹಿಂಜಸ್ ಏನಿರುತ್ತೆ ನೋಡಿ ಅದನ್ನ. ಸೊ ಎಷ್ಟು ಹಿಂಜಸ್ ಇದೆ? 1. ಸೊ ಎಲ್ಲೆಲ್ಲಿ ಹಿಂಜಸ್ ಇರುತ್ತಲ್ಲ ಅಲ್ಲಿ ರಿಲೀಸ್ ಆಗುತ್ತೆ, ನಂಬರ್ ಆಫ್ ಇಂಟರ್ನಲ್ ರಿಯಾಕ್ಷನ್ ರಿಲೀಸ್ ಆಗುತ್ತೆ. ಅದಕ್ಕೆ ನಾವು ಆರ್ ಅಂತ ತಗೋತೀನಿ, 1 ಅಂತ ಬರೆದಿದ್ದೀನಿ ಇವಾಗ. ಸೊ ಇವಾಗ ಫೈಂಡ್ ಔಟ್ ಮಾಡೋಣ. ಡಿ ಎಸ್ ಸಿ ಈಕ್ವಲ್ಸ್ ಟು ಏನ್ ಫಾರ್ಮುಲಾ ಆಗುತ್ತೆ? ಆರ್ ಇ ಮೈನಸ್ 3 ಎಷ್ಟಾಯ್ತು? 10 ಮೈನಸ್ 3 ಈಕ್ವಲ್ಸ್ ಟು 7 ಆಯ್ತು. ಅದಾದ್ಮೇಲೆ ಇಂಟರ್ನಲ್ ಡಿ ಎಸ್ ಐ ಫಾರ್ಮುಲಾ ಚೇಂಜ್ ಆಗುತ್ತೆ ಇವಾಗ. 3 ಇಂಟು ಸಿ ಮೈನಸ್ ಆರ್ ಆರ್, 3c ಮೈನಸ್ ಆರ್ ಆರ್. ಸೊ 3 ಇಂಟು ಸಿ ಇಸ್ ನಥಿಂಗ್ ಬಟ್ ಲೂಪ್ ಅಂತ ಅಂತೀವಿ ನೋಡಿ, ಲೂಪ್. ಗೊತ್ತಾಯ್ತಾ? ಲೂಪ್ ಅಂತ ಅಂತೀವಿ. ಸಿ ಅಂದ್ರೆ ನಂಬರ್ ಆಫ್ ಕ್ಲೋಸ್ ಲೂಪ್ ಅನ್ಬೋದು, ಇಲ್ಲಿ ಬರಿಲ್ಲ. ಸಿ ಇಸ್ ನಂಬರ್ ಆಫ್ ಕ್ಲೋಸ್ಡ್ ಲೂಪ್, ರೈಟ್? ಸೊ ಇವಾಗ ಲೂಪ್ ಎಷ್ಟಿದೆ ಇದರಲ್ಲಿ? ಲೂಪ್ ಯಾವುದೂ ಇಲ್ಲ. ಸೊ 3 ಇಂಟು ಸಿ 0. ಸೊ 0 ಮೈನಸ್ 1 ಈಕ್ವಲ್ಸ್ ಟು ಎಷ್ಟಾಗುತ್ತೆ? ಮೈನಸ್ 1 ಆಗುತ್ತೆ. ಇದು 7, ರೈಟ್? ಸೊ ಟೋಟಲ್ ಎಷ್ಟಾಗುತ್ತೆ ಇವಾಗ? ಓವರ್ ಡಿ ಎಸ್ ಸಿ ಪ್ಲಸ್ ಡಿ ಎಸ್ ಐ ಏನಾಗುತ್ತೆ? ದಟ್ ಈಸ್ 7 ಮೈನಸ್ 1 ಈಕ್ವಲ್ಸ್ ಟು 6. ಆಲ್ಟರ್ನೇಟ್ ಅಪ್ರೋಚ್ ಇಂದ ಯಾವ ತರ ಮಾಡ್ಬೋದು?
ಆಲ್ಟರ್ನೇಟ್ ಮೆಥಡ್ ನೋಡಿ, ಎಲ್ಲ ಮೆಥಡ್ ಇಂದ ಯಾಕೆ ಮಾಡಿಸ್ತಾ ಇದ್ದೀನಿ ಅಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ್ದು ಬೇಕಾದ್ರೂ ನೀವು ಮಾಡ್ಕೊಳ್ಳಿ. 3m ಪ್ಲಸ್ RE minus 3j minus of RR. ಗೊತ್ತಾಯ್ತಾ? ಈ ಫಾರ್ಮುಲಾ ನೆನಪಿಟ್ಟರೆ ಅಷ್ಟೇ ನಿಮಗೆ ಬರುತ್ತೆ ಈಸಿಯಾಗಿ, ಇಲ್ಲ ಬರೋದಿಲ್ಲ. 3 into 5 plus RE ಎಷ್ಟಿದೆ? RE ಎಷ್ಟಿದೆ? 10 minus 3 into ಜಾಯಿಂಟ್ಸ್ ಎಷ್ಟಿದೆ? ಜಾಯಿಂಟ್ಸ್ ಬಂದ್ಬಿಟ್ಟು 6 ಇದೆ, ರೈಟ್. RR ಎಷ್ಟಿದೆ? -1. ಸೊ ಎಷ್ಟಾಗುತ್ತೆ? ಇದು 6. ಗೊತ್ತಾಯ್ತಾ? ಸೊ ಈ ತರ ಸಿಂಪಲ್ ಪ್ರಾಬ್ಲಮ್ಸ್ ನೀವು ಮಾಡಬಹುದು. ಕ್ಲಿಯರ್ ಕಟ್ ಆಗಿ ಹೇಳಿದೀನಿ ಯಾವ ತರ ಮಾಡಬಹುದು, ಯಾವ ತರ ಇಲ್ಲ ಅಂತ. ಸೊ 1 or 2 ಕ್ವಶನ್ 100% ಬಂದೇ ಬರುತ್ತೆ, ನೀವು ನೆನ್ಪಿಟ್ಕೊಳ್ಳಿ ಆಯ್ತಾ. ಇದೇ ತರ ಕ್ಲಾಸಸ್ ನಾವು ಕಂಟಿನ್ಯೂ ಮಾಡ್ತೀನಿ, ಆ ತರ ಏನಿಲ್ಲ ಆಯ್ತಾ. ನೋಡಿ 3 ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡಿದೀವಿ ಇವತ್ತು. ಓಕೆ, ನೆಕ್ಸ್ಟ್ ಹೋಗೋಣ. ನೋಡಿ ಇನ್ನೊಂದು ಪ್ರಾಬ್ಲಮ್ ಇದೆ ಆಯ್ತಾ, ಆಗ್ಲಿ ನಿಮ್ದೇ ಆಗ್ಲಿ ಫುಲ್, ಯಾಕಂದ್ರೆ ಎಷ್ಟು ನೀವು ಪ್ರಾಬ್ಲಮ್ಸ್ ಮಾಡ್ತಿರಲ್ಲ ಸ್ಟ್ರಕ್ಚರ್ ಅಲ್ಲಿ ಅಷ್ಟು ಅರ್ಥ ಆಗುತ್ತೆ. ಫಾರ್ 3D ಹ್ಯಾಬ್ರಿಡ್ ಫ್ರೇಮ್, ಗೊತ್ತಾಯ್ತಾ? ಹ್ಯಾಬ್ರಿಡ್ ಫ್ರೇಮ್ ಅಂದ್ರೆ ಸ್ವಲ್ಪ ಫಿಕ್ಸ್ ಇರುತ್ತೆ, ಸ್ವಲ್ಪ ಜಾಯಿಂಟ್ಸ್ ಫಿಕ್ಸ್ ಇರೋದಿಲ್ಲ, ಮತ್ತೆ ಬೇರೆ ಜಾಯಿಂಟ್ಸ್ ಇರುತ್ತೆ ಆಯ್ತಾ, ರಿಜಿಡ್ ಇರುತ್ತೆ, ಗೊತ್ತಾಯ್ತಾ? ಆ ತರ ಮಿಕ್ಸ್ ಇದ್ದಾಗ ಹ್ಯಾಬ್ರಿಡ್ ಫ್ರೇಮ್ ಅಂತ ಅಂತಾರೆ. ಶೋನ್ ಇನ್ ದ ಫಿಗರ್ ಫೈಂಡ್ ದ DS ಅಂತ ಹೇಳ್ತಾರೆ. ಫೈಂಡ್ ದ DS ಅಂದ್ರೆ ಓವರ್ ಆಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿನ ಫೈಂಡ್ ಔಟ್ ಮಾಡೋದಿದೆ. ಅದನ್ನ ಯಾವ ತರ ಮಾಡ್ತೀರಾ ನೋಡಿ. ಇದು ಫ್ರೇಮ್ ಕೊಟ್ಟಿದ್ದಾರೆ. ಫಸ್ಟ್ ಸೊಲ್ಯೂಷನ್ ಅಲ್ಲಿ ಎಂ ಎಷ್ಟಿದೆ ಫೈಂಡ್ ಔಟ್ ಮಾಡಿ. ಎಂ ಎಷ್ಟಿದೆ? ಎಂ ನೋಡಿದ್ರೆ ಗೊತ್ತಾಗುತ್ತೆ, 9 ಇದೆ. 1 2 3 4 5 6 7 8, ಸಾರಿ ಇವು 2 ಆಗುತ್ತೆ, ಇವು 2 ಆಗುತ್ತೆ, 8 ಆಗಬೇಕು. ಇವೆರಡು ಸ್ಪ್ಲಿಟ್ ಮಾಡಿದಾಗ ಒಂದು ಎಕ್ಸ್ಟ್ರಾ ಆಗುತ್ತೆ, ಗೊತ್ತಾಯ್ತಾ? 9 ಆಗುತ್ತೆ. ಮೆಂಬರ್ಸ್ ಇಸ್ 9. ಇವಾಗ ಟೋಟಲ್ ನಂಬರ್ ಆಫ್ ಎಕ್ಸ್ಟರ್ನಲ್ ರಿಯಾಕ್ಷನ್ಸ್ ಎಷ್ಟಾಗುತ್ತೆ ಫೈಂಡ್ ಔಟ್ ಮಾಡ್ಬೋದಾ? ರೈಟ್, ಎಷ್ಟಾಗುತ್ತೆ? ಒಂದು ನಿಮಿಷ, ಇಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ಸ್ ಇದೆ. ಇದು ಫಿಕ್ಸ್ಡ್ ಅಲ್ಲ, ಇದೇನಿದೆ ನೋಡಿ, ಇದು ಈ ತರ ಇದೆ. ಫಿಕ್ಸ್ಡ್ ಅಲ್ಲ, ಇದು ಫಿಕ್ಸ್ಡ್ ಅಲ್ಲ. ಓಕೆ, ಇವೆರಡು ಫಿಕ್ಸ್ಡ್ ಅಲ್ಲ. ಇವಾಗ ಹೇಳಿ, ಇವೆರಡು ಫಿಕ್ಸ್ಡ್ ಇದೆ. 3 into 3 6 ಆಗುತ್ತೆ, ರೈಟ್. ಇದಾದ್ಮೇಲೆ ಇಲ್ಲಿ ಎಷ್ಟಾಗುತ್ತೆ ರಿಯಾಕ್ಷನ್ಸ್ ಟೋಟಲ್ ಬಂದ್ಬಿಟ್ಟು 18 ಆಗುತ್ತೆ, ರೈಟ್. ಯಾವ ತರ ಆಗುತ್ತೆ ಗೊತ್ತಿದೆ ತಾನೆ ನಿಮ್ಗೆಲ್ಲರಿಗೆ. RE = 18. ನಂಬರ್ ಆಫ್ ಜಾಯಿಂಟ್ಸ್ ಎಷ್ಟಾಗುತ್ತೆ? ಜಾಯಿಂಟ್ಸ್ ನ ಕೌಂಟ್ ಮಾಡಿ 9 ಆಗುತ್ತೆ. ನನ್ನ ಪ್ರಕಾರ 9 ಆಗುತ್ತೆ. ಈಗ 1 2 3 4 5 6 7 8 9, ಗೊತ್ತಾಯ್ತಾ? ಸೊ 9 ಜಾಯಿಂಟ್ಸ್ ಆಗುತ್ತೆ. ಸೊ ಟೋಟಲ್ ರಿಯಾಕ್ಷನ್ಸ್ ಎಷ್ಟು ರಿಲೀಸ್ ಆಗ್ತದೆ? ಟೋಟಲ್ ರಿಯಾಕ್ಷನ್ಸ್ ರಿಲೀಸ್ಡ್. ಯಾಕೆ ಟೋಟಲ್ ರಿಯಾಕ್ಷನ್ ರಿಲೀಸ್ ಅಂತ ಗೊತ್ತಾಗ್ತೀವಿ? ಯಾಕಂದ್ರೆ ಇಲ್ಲಿ ಹಿಂಜ್ ಪೋರ್ಷನ್ ಇದೆ, ಅದಕ್ಕೋಸ್ಕರ, ಗೊತ್ತಾಯ್ತಾ? ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಆಗುತ್ತೆ. ಅದನ್ನ ನಾವೇನಂತೀವಿ? RR ಅಂತ ಬರಿತೀನಿ. RR = 3 into m dash minus 1 ಅಂತ ಬರಿತೀನಿ, ರೈಟ್. ಸೊ 3 m dash ಎಷ್ಟಾಯ್ತು? m dash ಏನಿದೆ? 2 minus 1, ರೈಟ್. 2 minus 1 ಎಷ್ಟು ರಿಲೀಸ್ ಆಗ್ತಿದೆ? 2 ರಿಲೀಸ್ ಆಗ್ತಿದೆ. ಅದಕ್ಕೆ 2 minus 1 ಅದು ಎಷ್ಟಾಗುತ್ತೆ? ಅದನ್ನ ಇದೇ ತರ ನಾವು ಬರೆದಿಡೋಣ, = 3 ಆಗುತ್ತೆ. ಓಕೆ, ಸೊ ಇವಾಗ DSC ನ ಮಾಡೋಣ. ಫಸ್ಟ್ RE minus 6 ಎಷ್ಟಾಯ್ತು? RE minus 6 18 minus 6 = 12. ಅದೇ DSI ಇಂಟರ್ನಲ್, ರೈಟ್. ಅದೇ ಇಂಟರ್ನಲ್ ಏನಾಗುತ್ತೆ? 6 into C minus RR, ಆಯ್ತಾ? 6 into C minus RR. 6 into 1 minus 3 ಎಷ್ಟಾಯ್ತು? 3. ಸೊ ಟೋಟಲ್ DS ಏನಾಯ್ತದೆ? DSE plus DSI ಎಷ್ಟಾಯ್ತು? 12 plus 3 15. ಸಾರಿ, ಕಾಣಿಸ್ತಾ ಇಲ್ಲ ಅಂದ್ರೆ ಬರಿತೀನಿ. 12 plus 3 15. ಓಕೆ, ಸೊ ಆಲ್ಟರ್ನೇಟ್ ಮೆಥಡ್ ಇಂದ ಮಾಡಿದ್ರೆ
alternate method. Alternate method ಇಂದ ಮಾಡಿದ್ರೆ ಡೈರೆಕ್ಟ್ ಫಾರ್ಮುಲಾ ಬರುತ್ತೆ ತಾನೆ, ds equals to 6m plus re minus 6j minus r of r. ಗೊತ್ತಾಗ್ತಿದೆಯಲ್ಲ? ಕೇಳ್ತಾ ಇದೀರಾ ಇಲ್ಲ ಮಲ್ಕೊಂಡ್ಬಿಟ್ಟಿದ್ದೀರಾ? ಮಲ್ಕೋಬೇಡಿ, ಮಲ್ಕೊಂಡ್ರೆ ಮುಗೀತು, ಜೀವನ ಎಲ್ಲ ಮಲ್ಕೋಬೇಕಾಗುತ್ತೆ. 6 into 9 ರೈಟ್, 6 into 9 plus re ಎಷ್ಟಿದೆ 18 minus of 6 into number of joints is 9. ಸೊ ಇದನ್ನ ಮಾಡಿದಾಗ ಎಷ್ಟು ಬರುತ್ತೆ? 6 into 9 ಆಯ್ತು, ಮೈನಸ್ r ಎಷ್ಟಿದೆ 3 ಇದೆ. ಸೊ ಇದು ಮಾಡಿದಾಗ ಎಷ್ಟು ಬರುತ್ತೆ? 15. ಓಕೆ, ಸೊ ಈ ತರ ಪ್ರಾಬ್ಲಮ್ಸ್ ನ ನೀವು ತಿಳ್ಕೊಂಡ್ಬಿಟ್ಟು ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದು ನೋಡ್ಬಿಟ್ಟು ಮಾಡ್ಬೇಕಾಗುತ್ತೆ. ಐ ಆಲ್ವೇಸ್ ಪ್ರೆಫರ್ ಯು ಯೂಸ್ ದಿಸ್ ಆಲ್ಟರ್ನೇಟ್ ಮೆಥಡ್. ಈ ಮೆಥಡ್ ನ ಯೂಸ್ ಮಾಡಿ ಎಲ್ಲರೂ. ಇವು 4 ಫಾರ್ಮುಲಾ ನೆನ್ಪಿಡಿ. ಇದು ಮೇಲ್ಗಡೆ ಇದ್ದು ನಿಮಗೆ ಗೊತ್ತಿಲ್ಲ ಅಂದ್ರೆ ಓಕೆ ಪರವಾಗಿಲ್ಲ, ಬಟ್ ಕೆಳಗಡೆ ಏನಿದೆ ಆಲ್ಟರ್ನೇಟ್ ಮೆಥಡ್ ನ ಎಲ್ಲರೂ ಅದೇ ಯೂಸ್ ಮಾಡಿ. ಓಕೆ, ಗೊತ್ತಾಯ್ತಾ? ಅರ್ಥ ಆಯ್ತಂತ ಅನ್ಸುತ್ತೆ. ಇವಾಗ ನಾವು ನೋಡೋಣ ಡಿಗ್ರಿ ಆಫ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಅಂದ್ರೆ ಏನು. ಅದನ್ನ ನಾವು ಡಿಕೆ ಇಂದ ಫೈಂಡ್ ಔಟ್ ಮಾಡ್ತೀವಿ, ಡಿಕೆ ಇಂದ ಡಿನೋಟ್ ಮಾಡ್ತೀವಿ. ದಟ್ ಇಸ್ ದ ಡಿಗ್ರಿ ಆಫ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ. ಇಲ್ಲಿವರೆಗೂ ಓದಿದ್ದು ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಕೈನೆಮೆಟಿಕ್ ಅಂದ್ರೆ ಟೋಟಲ್ ನಂಬರ್ ಆಫ್ ಏನ್ ಹೇಳಿ, ಇಂಡಿಪೆಂಡೆಂಟ್ ಅವೈಲೇಬಲ್ ಡಿಗ್ರಿ ಆಫ್ ಫ್ರೀಡಮ್. ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಿದೆ ಅದನ್ನ ಫೈಂಡ್ ಔಟ್ ಮಾಡೋದು ಎಲ್ಲ ಜಾಯಿಂಟ್ ಹತ್ರ. ಸೊ ಅದೇ ನಾವು ಅದನ್ನ ನಾವು ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಅಂತ ಅಂತೀವಿ. ಸೊ ಡಿಗ್ರಿ ಆಫ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಮೇ ಬಿ ಡಿಫೈನ್ಡ್ ಆಸ್ ವಾಟ್? ಟೋಟಲ್ ನಂಬರ್ ಆಫ್ unrestrained displacement component at all the joints. Total number of unrestrained displacement component at all the joints. ಆ ಜಾಯಿಂಟ್ಸ್ ಯಾವುದೇ ಇರಲಿ, ಫಿಕ್ಸ್ ಇರಲಿ, ಹಿಂಜ್ ಇರಲಿ, ರೋಲರ್ ಇರಲಿ, ಅಥವಾ ಕ್ಯಾಂಟಿಲಿವರ್ ಇರಲಿ, ಸಿಂಪ್ಲಿ ಸಪೋರ್ಟೆಡ್ ಇರಲಿ, ಯಾವುದೇ ಟೈಪ್ ಇರಲಿ, ಅದರಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಿದೆ ಅದನ್ನ ನಾವು ಫೈಂಡ್ ಔಟ್ ಮಾಡಿದ್ರೆ ಅದನ್ನ ನಾವು ಡಿಗ್ರಿ ಆಫ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಅಂತ ಅಂತೀವಿ. ಹೌದಾಯ್ತಾ? ಸೊ ಅದು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಈ ಪಾಯಿಂಟ್ ನ ಬೇಕಾದ್ರೆ ನೀವು ಏನ್ ಮಾಡಿ ನಿಮ್ಮ ನೋಟ್ಸ್ ಅಲ್ಲಿ ಒಂದ್ಸಲ ಬರೆದು ಇಟ್ಕೊಳ್ಳಿ. ಓಕೆ, ಸೊ ಇದು ಏನು ಬಂದ್ಬಿಟ್ಟು ಒಂದು ನಿಮಿಷ, ಪೆನ್ ಬರ್ತಲ್ಲ. ಓಕೆ, ಇವಾಗ ಬರ್ತಾ ಇದೆ. ಓಕೆ ನೋಡಿ ಇವಾಗ. ಸೊ ಇಲ್ಲಿ ಒಂದು ಟ್ಯಾಬ್ಲೆಟ್ ಕಾಲಮ್ ಹಾಕ್ತೀನಿ ನಾನು. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಟೈಪ್ ಆಫ್ ಜಾಯಿಂಟ್. ಸೊ ಟೈಪ್ ಆಫ್ ಜಾಯಿಂಟ್ ಇದೆ. ಟೈಪ್ ಆಫ್ ಜಾಯಿಂಟ್ ಅಲ್ಲಿ ಪಾಸಿಬಲ್ ಡಿಗ್ರಿ ಆಫ್ ಫ್ರೀಡಮ್. ಇದು ನಾನು ಮೊದಲೇ ಯಾಕೆ ಬರ್ದಿದ್ದೀನಿ ಅಂದ್ರೆ ಬರೆಯೋಕೆ ಸ್ವಲ್ಪ ಟೈಮ್ ಹೋಗ್ತಾ ಇದೆಯಲ್ಲ, ಕ್ಲಾಸ್ ಸ್ವಲ್ಪ ಲೆಂದಿ ಆಗ್ತದೆ, ಬರ್ದಿಟ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ನಾನು ಬರ್ದಿದ್ದೀನಿ. ಓಕೆ, ಡಿಗ್ರಿ ಆಫ್ ಫ್ರೀಡಮ್ ಫಸ್ಟ್ ನೋಡೋಣ. 2D ಟ್ರಸ್ ಜಾಯಿಂಟ್. 2D ಟ್ರಸ್ ಜಾಯಿಂಟ್ ಅದರಲ್ಲಿ ಏನಿದೆ, 2 ಡಿಗ್ರಿ ಆಫ್ ಫ್ರೀಡಮ್ಸ್ ಆರ್ ಅವೈಲೇಬಲ್. ಯಾವ್ದಾವ್ದಿದೆ? 2 ಡಿಗ್ರಿ ಆಫ್ ಫ್ರೀಡಮ್ ಯಾವ್ದಾದ್ರು ಬರುತ್ತೆ ಹೇಳಿ? ಡೆಲ್ಟಾ ಎಕ್ಸ್ ಒಂದನೇದು, ಆಮೇಲೆ ಡೆಲ್ಟಾ ವೈ. ಗೊತ್ತಾಯ್ತಾ? ಇವೆರಡು ಬರುತ್ತೆ. ಇದನ್ನ ಇಲ್ಲೇ ಈ ತರ, ಸಾರಿ ನೋಡಿ, ಇದೇ ತರ ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೆಕೆಂಡ್ ಒನ್ ಯಾವುದು? 3D ಟ್ರಸ್ ಮೂವ್ಮೆಂಟ್. 3D ಟ್ರಸ್ ಜಾಯಿಂಟ್. 3D ಟ್ರಸ್ ಜಾಯಿಂಟ್ ಅದರಲ್ಲಿ ಎಷ್ಟಿರುತ್ತೆ? 3 ಡಿಗ್ರಿ ಆಫ್ ಫ್ರೀಡಮ್ ಇರುತ್ತೆ. 3 ಡಿಗ್ರಿ ಆಫ್ ಫ್ರೀಡಮ್, DOF ಅಂತ ಬರೀತೀನಿ. DOF ಡಿಗ್ರಿ ಆಫ್ ಫ್ರೀಡಮ್. ನಮ್ಮ ಸ್ಟೂಡೆಂಟ್ಸು ತುಂಬಾ ಇನ್ನೋಸೆಂಟ್ ಇದ್ದಾರೆ ಪಾಪ, ಈಗ ಆಮೇಲೆ ಅರ್ಥ ಆಗೋದಿಲ್ಲ. ಸರ್ DOF ಏನಿದೆ ಅಂತ ಕೇಳ್ತಾರೆ. ಸೊ ಯಾವ್ಯಾವ್ದಿದೆ? 3 ಹೇಳ್ಬೋದಾ? ಡೆಲ್ಟಾ ಎಕ್ಸ್, ಡೆಲ್ಟಾ ವೈ ಮತ್ತೆ ಝೆಡ್. ಇವು 3 ಡೈರೆಕ್ಷನ್ ಅಲ್ಲಿ ಬರುತ್ತೆ. ಇದು ಥರ್ಡ್ ಒನ್ ಏನಾಗುತ್ತೆ? 2D ರಿಜಿಡ್ ಜಾಯಿಂಟ್. 2D ರಿಜಿಡ್ ಜಾಯಿಂಟ್. 3 ಡಿಗ್ರಿ ಆಫ್ ಫ್ರೀಡಮ್ ಆರ್ ಅವೈಲೇಬಲ್. 3 ಡಿಗ್ರಿ ಆಫ್ ಫ್ರೀಡಮ್ ಯಾವ್ದು ಬರುತ್ತೆ? ಡೆಲ್ಟಾ ಎಕ್ಸ್,
ಡೆಲ್ಟಾ ವೈ ಮತ್ತೆ ಥೀಟಾ ಝೆಡ್, ಇವು 3 ಬರುತ್ತೆ. ಮತ್ತೊಂದು ನೆಕ್ಸ್ಟ್ ಫೋರ್ತ್ ಒನ್ ನೋಡೋಣ. ಫೋರ್ತ್ ಒನ್ ಏನಿದೆ, 3D ರಿಜಿಡ್ ಜಾಯಿಂಟ್. 3D ರಿಜಿಡ್ ಜಾಯಿಂಟ್ ಇದ್ದಾಗ 6 ಡಿಗ್ರಿ ಆಫ್ ವಾಟ್ ಡಿಗ್ರಿ ಆಫ್ ಫ್ರೀಡಮ್ ಇದೆ. 6 ಡಿಗ್ರಿ ಆಫ್ ಫ್ರೀಡಮ್ ಯಾವ್ದಾಗುತ್ತೆ, ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಝೆಡ್ ಆಯ್ತಾ. ಇನ್ನು ಯಾವುದು, ಥೀಟಾ ಎಕ್ಸ್, ಥೀಟಾ ವೈ, ಥೀಟಾ ಝೆಡ್. ಇವು 6 ಡಿಗ್ರಿ ಆಫ್ ಫ್ರೀಡಮ್ ನ ಆಗುತ್ತೆ. ಗೊತ್ತಾಯ್ತಾ. ಸೊ ಇವು ಯಾಕೆ ಇಂಪಾರ್ಟೆಂಟ್ ಇದೆ ಅಂದ್ರೆ, ಸೊ ಪಾಸಿಬಲ್ ಡಿಗ್ರಿ ಆಫ್ ಫ್ರೀಡಮ್ ನ ನಿಮ್ಗೆ ನೆನಪಿರ್ಬೇಕು. ಅಂದ್ರೆ ನಂಬರ್ ಆಫ್ ಡಿಗ್ರಿ ಆಫ್ ಫ್ರೀಡಮ್ಸ್ ಯಾವ್ಯಾವ 2D ಯಾವುದು 3D ಯಾವುದು ಯಾವ್ಯಾವ ಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು ಅಂತ ನಾವಿಲ್ಲಿ ಹಾಕಿರೋದು. ಈಗ ನೆಕ್ಸ್ಟ್ ಒಂದು ಬರುತ್ತೆ, ಈಗ ಡಿಗ್ರಿ ಆಫ್ ಕೈನೆಮ್ಯಾಟಿಕ್ ಇಂಡಿಟರ್ಮಿನೆನ್ಸಿನ ನಾವು ಫಾರ್ಮುಲಾ ಏನೇನಿದೆ ಅದು ನೋಡೋಣ. ಫಾರ್ಮುಲಾ ಏನಿದೆ ಅದು ನೋಡೋಣ. ಈಗ ಅದೇ ಇದು ಏನಾಯ್ತು ಹೇಳಿ, ಇದು ಬಂದ್ಬಿಟ್ಟು ನಂಬರ್ ಆಫ್ ಪಾಸಿಬಲ್ ಡಿಗ್ರಿ ಆಫ್ ಫ್ರೀಡಮ್. ಈಗ ಡಿಗ್ರಿ ಆಫ್ ಕೈನೆಮ್ಯಾಟಿಕ್ ಇಂಡಿಟರ್ಮಿನೆನ್ಸಿನ ಫೈಂಡ್ ಔಟ್ ಯಾವ ತರ ಮಾಡೋದು, ಫಾರ್ಮುಲಾ ಬೇಕಾನೆ ಅದಕ್ಕೆ. ಸೊ ಅದನ್ನ ನೋಡೋಣ. ಸೊ ಪ್ಲೇನ್ ಟ್ರಸ್, ಫಸ್ಟ್ ಪ್ಲೇನ್ ಟ್ರಸ್ ಇದೆ ಅಂತ ತಿಳ್ಕೊಳ್ಳೋಣ. ಯಾವುದು 2D ಇದೆ, 2D ಟ್ರಸ್ ಇದೆ. ಸೊ 2D ಟ್ರಸ್ ಇದ್ದಾಗ ರೈಟ್, ಸೊ ಅದು ಪಿನ್ ಜಾಯಿಂಟೆಡ್ ಇರುತ್ತೆ. ಯಾವತ್ತೂ ನಿಮ್ಗೆ ಗೊತ್ತೇ ಇದೆ, ಪಿನ್ ಜಾಯಿಂಟೆಡ್ ಪ್ಲೇನ್ ಟ್ರಸ್ ಇರುತ್ತೆ ರೈಟ್. ಸೊ ಅದರಲ್ಲಿ ಎಷ್ಟಿರುತ್ತೆ, ಪಿನ್ ಜಾಯಿಂಟೆಡ್ ಇದ್ರೆ 2 ಡಿಗ್ರಿ ಆಫ್ ಫ್ರೀಡಮ್ ಇರುತ್ತೆ ಅಂತ ಇವಾಗ ಹೇಳಿದೆ, ಡೆಲ್ಟಾ ಎಕ್ಸ್, ಡೆಲ್ಟಾ ವೈ. ಸೊ ಅದರಲ್ಲಿ ನಂಬರ್ ಆಫ್ ಜಾಯಿಂಟ್ಸ್ ಏನಿರುತ್ತೆ, ಜೆ ನಂಬರ್ ಆಫ್ ಜಾಯಿಂಟ್ಸ್ ಇರುತ್ತೆ ರೈಟ್. ಸೊ ಇಟ್ ಹ್ಯಾವಿಂಗ್ ಹೌ ಮಚ್, 2J ಡಿಗ್ರಿ ಆಫ್ ದಿ ಫ್ರೀಡಮ್, 2 ಇಂಟು ಜೆ ಆಗುತ್ತೆ. ಸೊ RE ಏನಾಗುತ್ತೆ, ಸಪೋರ್ಟ್ ರಿಯಾಕ್ಷನ್ ಆಗುತ್ತೆ, ನಿಮ್ಗೆ ಗೊತ್ತಿದೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ ಸಪೋರ್ಟ್ ಅಲ್ಲಿ ಆಯ್ತಾ, ಸಪೋರ್ಟ್ ಅಲ್ಲಿ ಜಾಯಿಂಟ್ ಡಿಸ್ಪ್ಲೇಸ್ಮೆಂಟ್ ಏನಾದ್ರೂ ಇದ್ರೆ ರೈಟ್, ಅಂದ್ರೆ ಆ ಡೈರೆಕ್ಷನ್ ಆಫ್ ರಿಯಾಕ್ಷನ್ ಅಲ್ಲಿ ಅಲ್ಲೇ ಅದರ ಹತ್ರ ಏನಂತ ಹೇಳಿ ಮೂವ್ಮೆಂಟ್ ಕ್ರಿಯೇಟ್ ಆಗುತ್ತೆ ರೈಟ್. ಅದಕ್ಕೆ ಟೋಟಲ್ ನಂಬರ್ ಆಫ್ ಏನಂತೀವಿ ಹೇಳಿ, ಅನ್ರಿಸ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ನ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ, ಸೊ ಇಲ್ಲಿ ಬರಿತೀನಿ ನೋಡಿ. ಸೊ ಡೈರೆಕ್ಟ್ ಆಗಿ ಫಾರ್ಮುಲಾ ಬರಿತೀನಿ, ನಮಗೆ ಸುಮ್ಮನೆ ಗೊತ್ತಿರಲಿ ಅಂತ ಎಕ್ಸ್ಪ್ಲನೇಷನ್. 2J ಮೈನಸ್ RE, 2J ಮೈನಸ್ RE ಇದು ಪ್ಲೇನ್ ಟ್ರಸ್ಗೆ. ಅದೇ ಸೆಕೆಂಡ್ ಒಂದು ಬರುತ್ತೆ, ಸೆಕೆಂಡ್ ಯಾವುದು, ಸ್ಪೇಸ್ ಟ್ರಸ್. ಸ್ಪೇಸ್ ಟ್ರಸ್ 3D ಟ್ರಸ್. ಸೊ ಅದಕ್ಕೆ ಯಾವ್ದು ಬರುತ್ತೆ ಅಂತಂದ್ರೆ, ಫಾರ್ಮುಲಾ ಏನ್ ಬರುತ್ತೆ ಅದಕ್ಕೆ, DK ಈಕ್ವಲ್ಸ್ 3J ಮೈನಸ್ RE. ಗೊತ್ತಾಯ್ತಾ, 3J ಮೈನಸ್ RE. ಇಲ್ಲಿ ಬರಿಲ್ಲ, ಡಿಗ್ರಿ ಆಫ್ ಕೈನೆಮ್ಯಾಟಿಕ್ ಇಂಟೆನ್ಸಿಟಿ ಫಾರ್ ಫಾರ್ಮುಲಾ ಫಾರ್ DK ಅಂತ ಬರಿತೀನಿ, ಅಷ್ಟಾದ್ರೂ ಅರ್ಥ ಮಾಡ್ಕೊಳ್ಳಿ. ಸೊ 3J ಮೈನಸ್ RE. ಈಗ ಅದೇ ಥರ್ಡ್ ಇನ್ನೊಂದು ಬರುತ್ತೆ, ರಿಜಿಡ್ ಜಾಯಿಂಟೆಡ್ ಪ್ಲೇನ್ ಫ್ರೇಮ್. ರಿಜಿಡ್ ಜಾಯಿಂಟೆಡ್ ಪ್ಲೇನ್ ಫ್ರೇಮ್ ಇದ್ದಾಗ ಏನಾಗುತ್ತೆ ಹೇಳಿ, ಅದು DK ಬಂದ್ಬಿಟ್ಟು 3 ಇಂಟು ಜೆ ಮೈನಸ್ RE. ಜೆ ಅಂದ್ರೆ ಗೊತ್ತಿದೆ, RE ಅಂದ್ರೂ ನಿಮಗೂ ಗೊತ್ತಿದೆ. ಸೊ ಇನ್ನೊಂದು ಡಿ ಬರುತ್ತೆ, ಕ್ಯಾಪಿಟಲ್ ಡಿ, ಸ್ಮಾಲ್ ಡಿ. ಸೊ ರಿಜಿಡ್ ಜಾಯಿಂಟೆಡ್ ಸ್ಪೇಸ್ ಫ್ರೇಮ್, ರಿಜಿಡ್ ಜಾಯಿಂಟೆಡ್ ಸ್ಪೇಸ್ ಫ್ರೇಮ್. ಸೊ ಅದನ್ನ DK ಈಕ್ವಲ್ CJ ಮೈನಸ್ RE. ಗೊತ್ತಾಯ್ತಾ. ಸೊ ಇವು 4 ಫಾರ್ಮುಲಾ ನಿಮಗೆ ಬರಬೇಕು, ನೆನ್ಪಿಟ್ಕೋಬೇಕು. ಗೊತ್ತಾಯ್ತಾ, ಇವು 4 ಫಾರ್ಮುಲಾ ನಿಮಗೆ ಬರಬೇಕಾಗುತ್ತೆ. ನಾನು ಇಲ್ಲಿ ರೌಂಡ್ ಅಪ್ ಮಾಡಿದೆ ನೋಡಿ. ಸೊ ದೀಸ್ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಕ್ಯಾಲ್ಕುಲೇಟಿಂಗ್ ಫೈಂಡಿಂಗ್ ಔಟ್ ದ ಡಿಗ್ರಿ ಆಫ್ ದ ಕೈನೆಮ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಅರ್ಥ ಆಯ್ತಾ. ಸೊ ಇದು ಬಂದ್ಬಿಟ್ಟು ಕೈನೆಮ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಬಗ್ಗೆ ಎಕ್ಸ್ಪ್ಲನೇಷನ್, ಟ್ಯಾಬ್ಲೋ ಕಾಲಮ್ ಇದಿದೆ. ಈಗ ಇಲ್ಲಿ ಏನಾಗುತ್ತೆ ಗೊತ್ತಾ, ಪ್ರಾಕ್ಟಿಕಲಿ ನಾವು ಯಾವಾಗ ಡಿಸೈನ್ ಅಥವಾ ಅನಾಲಿಸಿಸ್ ಏನ್ ಮಾಡಕ್ ಹೋಗ್ತೀವಲ್ಲ ಸ್ಟ್ರಕ್ಚರ್ಸ್ ನ, ಅಲ್ಲಿ ಆಕ್ಚುಯಲ್ ಕಂಡೀಷನ್ಸ್ ಬೇರೆ ಇರುತ್ತೆ. ಯಾಕೆ ಹೇಳಿ, ಅಲ್ಲಿ ಫಿಕ್ಸ್ಡ್ ಮೂವ್ಮೆಂಟ್, ಅಲ್ಲಿ ಫಿಕ್ಸ್ಡ್ ಜಾಯಿಂಟ್ ಇರ್ಬೋದು, ಸಪೋರ್ಟ್ ಇರ್ಬೋದು, ಅಥವಾ
ರೋಲಿಂಗ್ ಇರ್ಬೋದು ಅಥವಾ ಏನಂತಂದ್ರೆ ಹಿಂಜ್ ಇರ್ಬೋದು, ಯಾವುದೇ ತರ ಸಪೋರ್ಟ್ ಇರ್ಬೋದು. ಸೊ ಅದನ್ನ ನಾವು ಸ್ಟಡಿ ಮಾಡೋಕೆ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಎರಡು ಕೇಸ್ ಮಾಡಿದೀವಿ. ಕೇಸ್ ಸ್ಟಡಿ ಟೈಪ್ ಅಂದ್ರೆ ಯಾವ ತರ ಬೀಮ್ ಬಂದ್ರೆ, ಯಾವ ತರ ಸ್ಟ್ರಕ್ಚರ್, ಯಾವ ತರ ಫ್ರೇಮ್ ಬಂದ್ರೆ ನಾವು ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ. ಆಯ್ತಾ? ಸೊ ಇದರಲ್ಲಿ ಫಸ್ಟ್ ಏನಿದೆ ಕೇಸ್ 1 ಅಲ್ಲಿ ಏನಂದ್ರೆ ರಿಜಿಡ್ ಫ್ರೇಮ್ ಅಂತ ಬಂತಂತ ತಿಳ್ಕೊಳ್ಳಿ. ಇನ್ ರಿಜಿಡ್ ಫ್ರೇಮ್, ಈಗ ರಿಜಿಡ್ ಫ್ರೇಮ್ ಅಂತ ಬಂತಿದ್ದು, ರೈಟ್? ಸ್ವಲ್ಪ ಮೆಂಬರ್ಸ್ ಆಕ್ಚುಲಿ ರಿಜಿಡ್ ಇದ್ದಾಗ, ರೈಟ್, ಏನಾಗುತ್ತೆ? ಆಕ್ಸಿಯಲ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಹೇಳಿ? ಆಕ್ಚುಲಿ ಇಲ್ಲಿ ಬರೀತೀನಿ ನೋಡಿ. ಇನ್ ರಿಜಿಡ್ ಫ್ರೇಮ್, ಇಫ್ ಸಮ್ of the members are axially rigid, then axial displacement in such member members may not be available. Hence degree of freedom will be reduced. ಇದು ಅರ್ಥ ಮಾಡಿಸ್ತೀನಿ. ಇವಾಗ ಒಂದ್ ನಿಮಿಷ ಮೊದಲು ಬರ್ಬಿಡ್ಬೇಕು. ಎಸ್, ಈಗ ರಿಜಿಡ್ ಫ್ರೇಮ್ ಇದ್ರೆ ಸ್ವಲ್ಪ ಮೆಂಬರ್ಸ್ ಎಕ್ಸಲಿ ರಿಜಿಡ್ ಇದ್ರೆ, ಆಯ್ತಾ, ಸ್ವಲ್ಪ ಮೆಂಬರ್ಸ್ ಎಕ್ಸಲಿ ರಿಜಿಡ್ ಇದ್ರೆ ಆಕ್ಸಿಯಲ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, ರೈಟ್, ಅದರಲ್ಲಿ ಏನಾಗುತ್ತೆ ಹೇಳಿ? ಅವೈಲೇಬಲ್ ಇರೋದಿಲ್ಲ. ಅದಕ್ಕೆ ಏನಾಗುತ್ತೆ? ಡಿಗ್ರಿ ಆಫ್ ಫ್ರೀಡಮ್ ನ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಗೊತ್ತಾಯ್ತಾ? ಎಕ್ಸಿಯಲ್ ಡಿಸ್ಪ್ಲೇಸ್ಮೆಂಟ್, ಈ ತರ ಲೋಡ್ ಏನು ಎಕ್ಸೆಲ್ ಬರುತ್ತೆ, ಎಕ್ಸೆಲ್ ಡಿಸ್ಪ್ಲೇಸ್ಮೆಂಟ್ ಆ ಮೆಂಬರ್ ಅಲ್ಲಿ ಅವೈಲೇಬಲ್ ಇರೋದಿಲ್ಲ, ರೈಟ್. ಅದರಿಂದ ಏನಾಗುತ್ತೆ? ಡಿಗ್ರಿ ಆಫ್ ಫ್ರೀಡಮ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇರೋದು ಒಂದು ಪಾಯಿಂಟ್, ರೈಟ್. ಈಗ ಒಂದ್ ನಿಮಿಷ, ರೈಟ್. ಈಗ 2D ರಿಜಿಡ್ ಜಾಯಿಂಟೆಡ್ ಫ್ರೇಮ್ ಇತ್ತು. ಫಸ್ಟ್ ಪಾಯಿಂಟ್, ಫಾರ್ 2D ರಿಜಿಡ್ ಜಾಯಿಂಟೆಡ್ ಫ್ರೇಮ್ ಇತ್ತಂತ ತಿಳ್ಕೊಳ್ಳಿ. 2D ಫಾರ್ಮುಲಾ ಏನಾಗುತ್ತೆ? DK equals 3 into J minus RE minus of M double dash, right? Now for 3D rigid jointed frame ಇತ್ತಂತ ತಿಳ್ಕೊಳ್ಳಿ. 3D rigid jointed frame, ಅದಕ್ಕೆ ಏನಾಗುತ್ತೆ? ಕೈನೆಮ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಫಾರ್ಮುಲಾ 6J minus RE minus of M dash ಡಬಲ್ ಡ್ಯಾಶ್ ಅಂತ ತಿಳ್ಕೊಳ್ಳೋಣ. M ಡಬಲ್ ಡ್ಯಾಶ್ ಏನಾಗುತ್ತೆ? ಅದನ್ನ ನಾವು ಏನಂತ ಕರಿಬೇಕು? ನಂಬರ್ ಆಫ್, ಏನ್ ಹೇಳಿ? ನಂಬರ್ ಆಫ್ ಆಕ್ಸಿಯಲಿ ರಿಜಿಡ್ ವಾಟ್ ಜಾಯಿಂಟ್ ಸಪೋರ್ಟ್ ಏನು ಮೆಂಬರ್ಸ್. ಗೊತ್ತಾಯ್ತಾ? ನಂಬರ್ ಆಫ್ ಆಕ್ಸಿಯಲಿ ರಿಜಿಡ್ ಮೆಂಬರ್ಸ್, ಅದನ್ನ ನಾವು ಎಂ ಡ್ಯಾಶ್ ನ ಅಂತೀವಿ. ಆರ್ ಇ ಗೊತ್ತಿದೆ, ಜೆ ಗೊತ್ತಿದೆ, ರೈಟ್. ಸೊ ಇವೆರಡು ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಇದೆ. ಗೊತ್ತಾಯ್ತಾ? ಫಸ್ಟ್ ಕೇಸು ರಿಜಿಡ್ ಫ್ರೇಮ್ ಕೊಟ್ಟಾಗ ಯಾವ ತರ ಮಾಡಬೇಕು ಅಂತ. ಓಕೆ, ಅರ್ಥ ಆಯ್ತಲ್ಲ ಫಸ್ಟ್ ಕೇಸು? ಸೊ ಇದ್ರ ಮೇಲೆ ಒಂದು ಸಣ್ಣ ಪ್ರಾಬ್ಲಮ್ ನೋಡೋಣ. ಸೊ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕಲ್ಲ, ಅದಕ್ಕೆ ಒಂದು ಪ್ರಾಬ್ಲಮ್ ತಗೊಂಡಿದ್ದೀನಿ. ಸೊ ಪ್ರಾಬ್ಲಮ್ ಏನಿದೆ? ಡಿಟರ್ಮೈನ್ ದ ಡಿಗ್ರಿ ಆಫ್ ಕೈನೆಮ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಫಾರ್ ದ ಗಿವನ್ ಕ್ಯಾಂಟಿಲಿವರ್. ಗಿವನ್ ಕ್ಯಾಂಟಿಲಿವರ್ ಅಂತ ಹೇಳ್ತಾ ಇರೋದು. ಇಫ್ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಬೀಮ್ ಈಸ್ ಎಕ್ಸಲಿ ಫ್ಲೆಕ್ಸಿಬಲ್. ಫ್ಲೆಕ್ಸಿಬಲ್ ಅಂತಂದ್ರೆ ಲೆಂತ್ ಮತ್ತೆ ಇದರಲ್ಲಿ ಚೇಂಜಸ್ ಆಗುತ್ತೆ. ಬೀಮ್ ಈಸ್ ಎಕ್ಸಲಿ ರಿಜಿಡ್ ಆಗುತ್ತೆ. ರಿಜಿಡ್ ಅಂತಂದ್ರೆ ಒನ್ ಟೈಪ್ ಫಿಕ್ಸ್ ಇದ್ದಂಗೆ, ಚೇಂಜಸ್ ಏನೂ ಆಗೋದಿಲ್ಲ. ಸೊ ಎರಡು ಕಂಡೀಷನ್ ಕೊಟ್ಟಿದ್ದಾರೆ, ಎರಡು ಕಂಡೀಷನ್ ಮೇಲೆ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ ಸಾಲ್ವ್ ಮಾಡೋಣವಾ? ಸೊ ಸೊಲ್ಯೂಷನ್ ಅಲ್ಲಿ ಫಸ್ಟ್ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ, ಸರಿ ಫಸ್ಟ್ ಅಂತ ಹಾಕೋಣ. ಬೀಮ್ ಈಸ್ ಎಕ್ಸಲಿ ಫ್ಲೆಕ್ಸಿಬಲ್.
ಸೊ ಅದೇನು ಬರೆಯೋದು ಬೇಡ, ಇಲ್ಲಿ ಫಸ್ಟ್ ಅಂದ್ರೆ ನಿಮ್ಗೆ ಗೊತ್ತಾಗ್ತಿದೆ. ಸೊ ಜೆ ಎಷ್ಟಿದೆ ಇದರಲ್ಲಿ, ನಂಬರ್ ಆಫ್ ಜಾಯಿಂಟ್ಸ್ ಎಷ್ಟಿದೆ, ಜಾಯಿಂಟ್ಸ್ ಎಷ್ಟಿದೆ 2 ಇದೆ, ರೈಟ್. ನಂಬರ್ ಆಫ್ ರಿಯಾಕ್ಷನ್ಸ್ ಎಷ್ಟಿದೆ 3 ಇದೆ, ರೈಟ್. 3 ರಿಯಾಕ್ಷನ್ಸ್ ಇದೆಲ್ಲ, ಇಲ್ಲಿ 3 ರಿಯಾಕ್ಷನ್ಸ್ ಬರುತ್ತೆ. ಇವಾಗ ಫಸ್ಟ್ ಪ್ರಕಾರ ಬೀಮ್ ಇಸ್ ಎಕ್ಸಾಕ್ಟ್ಲಿ ಫ್ಲೆಕ್ಸಿಬಲ್ ಇದ್ದಾಗ ಸೊ ಏನಾಗುತ್ತೆ ಫಾರ್ಮುಲಾ 3j ಮೈನಸ್ ಆರ್ ಇ ಆಗುತ್ತೆ, ರೈಟ್. ಅದನ್ನ ನಾವು 3 ಇಂಟು 2 ಮೈನಸ್ 3 ಎಷ್ಟಾಯ್ತಿದು, ದಟ್ ಈಸ್ 3 ಇಂಟು 2 ಮೈನಸ್ 3, ಇದು ಟೋಟಲ್ 3 ಆಗುತ್ತೆ. ಓಕೆ, ಟೋಟಲ್ ಏನಾಯ್ತು, ಇದು 3 ಆಯ್ತು. ಸೆಕೆಂಡ್ ನೋಡಿದಾಗ ಸೆಕೆಂಡ್ ಏನಿದೆ, ಬೀಮ್ ಇಸ್ ಎಕ್ಸಾಕ್ಟ್ಲಿ ರಿಜಿಡ್ ಅಂತ ಇದೆ. ಸೊ ಬೀಮ್ ಇಸ್ ಎಕ್ಸಾಕ್ಟ್ಲಿ ರಿಜಿಡ್ ಅಂದಾಗ ಏನಾಗುತ್ತೆ ಆಯ್ತಾ, ಅವಾಗ ಏನಾಗುತ್ತೆ, ಬೀಮ್ ಇಸ್ ಎಕ್ಸಾಕ್ಟ್ಲಿ ರಿಜಿಡ್ ಅಂತ ಬರೆಯೋಣ ಗೊತ್ತಾಗುತ್ತೆ. ಸೆಕೆಂಡ್, ರೈಟ್. ಸೊ ಅವಾಗ ಡಿ ಕೆ ಡಿಗ್ರಿ ಆಫ್ ಇಂಡೆಟರ್ಮಿನೆನ್ಸಿ 3j ಮೈನಸ್ ಆರ್ ಇ ಮೈನಸ್ ಆಫ್ ಎಂ ಡಬಲ್ ಡ್ಯಾಶ್. ಸೊ ಎಂ ಡಬಲ್ ಡ್ಯಾಶ್ ಅಂದ್ರೆ ಜಸ್ಟ್ ನಿಮ್ ಇನ್ಫಾರ್ಮೇಶನ್ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ. ಸೊ 3 ಇಂಟು ಜಾಯಿಂಟ್ಸ್ ಎಷ್ಟಿದೆ 2 ಮೈನಸ್ ಆಫ್ ಆರ್ ಇ ಎಷ್ಟಿದೆ 3, ರೈಟ್. ಸೊ ಎಂ ಡ್ಯಾಶ್ ಎಷ್ಟಿದೆ 1 ಆಗುತ್ತೆ, ಹೌದಾ. ಸೊ 1 ಆಗುತ್ತೆ ತಾನೆ, ಸೊ ಅದು 1 ಆಗುತ್ತೆ. ಇಲ್ಲಿ ನೋಡಿ, ನಂಬರ್ ಆಫ್ ಎಕ್ಸಾಕ್ಟ್ಲಿ ರಿಜಿಡ್ ಮೆಂಬರ್ಸ್, ರೈಟ್. ಅವ್ರು ಏನ್ ಹೇಳಿದ್ರೆ ರಿಜಿಡ್ ಅಂತ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ರಿಜಿಡ್ ಅಂದ್ರೆ ಇದು ಒಂದು ಫುಲ್ ಬೀಮ್ ನ ನಾವು ರಿಜಿಡ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ, ಅದಕ್ಕೆ 1 ಅಂತ ತಗೋತಾ ಇದ್ದೀನಿ. ಅವಾಗ ಏನಾಗುತ್ತೆ, ಇದು ಎಷ್ಟಾಗುತ್ತೆ, ಏನು ಆನ್ಸರ್ 2 ಅಂತ ಬರುತ್ತೆ ಆನ್ಸರ್, ರೈಟ್. ಸೊ ಈ ತರ ಸಿಂಪಲ್ ಪ್ರಾಬ್ಲಮ್ಸ್ ಕೊಡ್ತಾರೆ, ನಿಮ್ಗೆ ಗೊತ್ತಿದ್ರೆ ಕನ್ಫ್ಯೂಷನ್ ಆಗೋದಿಲ್ಲ, ಇಲ್ಲ ಅಂದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಗೊತ್ತಾಯ್ತಾ. ನೋಡಿ, ಇವಾಗ ಇದು ರಿಜಿಡ್ ಬೀಮ್ ಬಗ್ಗೆ ಆಯ್ತು. ನೆಕ್ಸ್ಟ್ ರಿಜಿಡ್ ಜಾಯಿಂಟೆಡ್ ಫ್ರೇಮ್ ಇದ್ದಾಗ ಇಲ್ಲಿ ಬರಿತೀನಿ, ಇನ್ ರಿಜಿಡ್ ಜಾಯಿಂಟೆಡ್ ಫ್ರೇಮ್, ಇನ್ ರಿಜಿಡ್ ಜಾಯಿಂಟೆಡ್ ಫ್ರೇಮ್ಸ್ ಆಯ್ತಾ. ರಿಜಿಡ್ ಜಾಯಿಂಟೆಡ್ ಫ್ರೇಮ್ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಜಾಯಿಂಟ್ ಏನಾಗುತ್ತೆ ಹ್ಯಾಬ್ರಿಡ್ ಆಗಿರುತ್ತೆ. ಹ್ಯಾಬ್ರಿಡ್ ಅಂತ ನಿಮ್ಗೆ ಹೇಳಿದ್ದೆ ನಾನು. ಹ್ಯಾಬ್ರಿಡ್ ಅಂದ್ರೆ ಮಿಕ್ಸ್ ಆಫ್ ಡಿಫ್ರೆಂಟ್ ಜಾಯಿಂಟ್ಸ್, ಒಂದೇ ಫಿಕ್ಸ್ ಇರೋದಿಲ್ಲ. ಫಿಕ್ಸ್ ಇರುತ್ತೆ, ರೋಲರ್ ಇರುತ್ತೆ, ಹಿಂಜ್ ಇರುತ್ತೆ, ಆಮೇಲೆ ಕ್ಯಾಂಟಿಲಿವರ್ ಇರುತ್ತೆ. ಈ ತರ 4-5 ಬೇರೆ ಬೇರೆ ಜಾಯಿಂಟ್ಸ್ ಮಿಕ್ಸ್ ಆಗಿರುತ್ತೆ, ಅದನ್ನ ಹ್ಯಾಬ್ರಿಡ್ ಅಂತ ಅಂತೀವಿ, ರೈಟ್. ಸೊ ದೆನ್ ಅಡಿಷನಲ್ ಡಿಗ್ರಿ ಆಫ್ ಫ್ರೀಡಮ್ ಏನಾಗುತ್ತೆ, ಅಡಿಷನಲ್ ಡಿಗ್ರಿ ಆಫ್ ಫ್ರೀಡಮ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ ಹೇಳಿ, ಡಿಗ್ರಿ ಆಫ್ ಫ್ರೀಡಮ್ ಇನ್ಕ್ರೀಸ್ ಆಗುತ್ತೆ. ನೋಡಿ, ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ. ಇಲ್ಲಿ ಏನಿತ್ತು, ರಿಜಿಡ್ ಫ್ರೇಮ್, ಸಮ್ ಆಫ್ ದ ಮೆಂಬರ್ಸ್ ಈಸ್ ಎಕ್ಸಾಕ್ಟ್ಲಿ ರಿಜಿಡ್, axial displacement in such member not be available, degree of freedom will be reduce ಅಂತ ಇದೆ. ನೋಡಿ, ಡಿಗ್ರಿ ಆಫ್ ಫ್ರೀಡಮ್ ಏನಾಗುತ್ತೆ, ಅವಾಗ ರೆಡ್ಯೂಸ್ ಆಗುತ್ತೆ. ಬಟ್ ಇಲ್ಲಿ ಏನ್ ಹೇಳ್ತಾ ಇರೋದಂದ್ರೆ, ನಿಮಗೆ ರಿಜಿಡ್ ಜಾಯಿಂಟೆಡ್ ಫ್ರೇಮ್ ಇದ್ದಾಗ, ರೈಟ್, ಹ್ಯಾಬ್ರಿಡ್ ಏನಂತಂದ್ರೆ ಕಂಡೀಷನ್, ಹ್ಯಾಬ್ರಿಡ್ ಜಾಯಿಂಟ್ ಇದ್ದಾಗ ಅಡಿಷನಲ್ ಡಿಗ್ರಿ ಆಫ್ ಫ್ರೀಡಮ್ ನ ಇರುತ್ತೆ. ಅಡಿಷನಲ್ ಡಿಗ್ರಿ ಆಫ್ ಫ್ರೀಡಮ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಅವಾಗ ಏನಾಗುತ್ತೆ, ಡಿಕೆ ಅಂದ್ರೆ ಡಿಗ್ರಿ ಆಫ್ ಇಂಡಿಟರ್ಮಿನೆನ್ಸಿ, ದಟ್ ಇಸ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ನ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ. ಸೊ ಅದನ್ನೇ ಈಗ ನಾನು ಈ ಪಾಯಿಂಟ್ಸ್ ಅಲ್ಲಿ ಬರಿತೀನಿ ನೋಡಿ. ಸೊ ಸಮ್ ಆಫ್ ದ ಜಾಯಿಂಟ್ಸ್ may be hybrid. Some of the joints may be hybrid joint and unsupported. Joint. Some of the joints may be hybrid. Then one ನಿಮಿಷ. Okay. Some of the joints may be hybrid. ಆಯ್ತಾ. Then additional degree of freedom will be available. Additional degree of freedom will be available. So
hence ಡಿಕೆ ರೈಟ್. ಡಿಕೆ ಅಂದ್ರೆ ಏನು? ಡಿಗ್ರಿ ಆಫ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಏನಾಗುತ್ತೆ? ವಿಲ್ ಇನ್ಕ್ರೀಸ್ ರೈಟ್. ಸೊ ಇವಾಗ ಇದರಲ್ಲಿ ಫಾರ್ 2D ಜಾಯಿಂಟ್, ಫಾರ್ 2D rigid jointed frame, rigid jointed frame, 2D rigid jointed frame ಬಗ್ಗೆ ನೋಡೋಣ. ಅದೇನು ಹೇಳುತ್ತೆ? ಅದರಲ್ಲಿ ಏನಿದೆ ಅಂತಂದ್ರೆ ಡಿಕೆ ಈಕ್ವಲ್ಸ್ 3 into j minus of re minus of m double dash plus rr. ಗೊತ್ತಾಯ್ತಾ? ಸೊ ಫಾರ್ 3D rigid jointed frame, ಏನಾಗುತ್ತೆ? ಡಿಕೆ ಈಕ್ವಲ್ಸ್ ಹೌ ಮಚ್? 6 times of j minus of re minus of m double dash plus rr. ಗೊತ್ತಾಯ್ತಾ? ಇದರಲ್ಲಿ ಏನಿದೆ? ಜೆ ಅಂದ್ರೆ ಬರೀಲ್ಲ, ನಿಮ್ಗೆ ಗೊತ್ತೇ ಆಗ್ಬಿಡುತ್ತೆ. ಟೋಟಲ್ ನಂಬರ್ ಆಫ್ ಜಾಯಿಂಟ್ಸ್, ಇನ್ಕ್ಲೂಡಿಂಗ್ ಎಲ್ಲಾನೇ ಬರಿಬೇಕಾಗುತ್ತಲ್ಲ, ಇನ್ಕ್ಲೂಡಿಂಗ್ ರಿಜಿಡ್, ಹೈಬ್ರಿಡ್, ಆಮೇಲೆ ಸಪೋರ್ಟೆಡ್ ಜಾಯಿಂಟ್, ಸಪೋರ್ಟೆಡ್ ಅಂಡ್ ಅನ್ಸಪೋರ್ಟೆಡ್ ಜಾಯಿಂಟ್ಸ್. ನೋಡಿ ಇದೆಲ್ಲ ಬರುತ್ತೆ ಜೆ ಅಲ್ಲಿ, ಎಲ್ಲನೇ ತಗೋಬೇಕು. ಜೆ ಅಂದ್ರೆ ಟೋಟಲ್, ಗೊತ್ತಾಯ್ತಾ? ಸೊ ಎಂ ಡಬಲ್ ಡ್ಯಾಶ್ ಅಂದ್ರೆ ಏನು? ನಂಬರ್ ಆಫ್ ಎಕ್ಸಿಯಲಿ ರಿಜಿಡ್ ಮೆಂಬರ್ಸ್, ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? ಆಯ್ತಾ? ನೋಡಿ, ಅರ್ಥ ಆಗ್ತಿದೆ ಅಂತಂದ್ರೆ ಅರ್ಥ ಆಗ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಹೇಳಿ, ಇಲ್ಲ ಅಂದ್ರೆ ವಿಡಿಯೋ ಇನ್ನೊಂದ್ಸಲ ನೋಡಿ, ನಿಮಗೆ ಅರ್ಥ ಆಗುತ್ತೆ. RR is summation of m dash minus 1. ಸೊ ಇದು m ಡಬಲ್ ಡ್ಯಾಶ್, m ಸಿಂಗಲ್ ಡ್ಯಾಶ್ ಏನಾಗುತ್ತೆ? ನಂಬರ್ ಆಫ್ ಮೆಂಬರ್ಸ್ meeting at hybrid joint. ಗೊತ್ತಾಯ್ತಾ? ಸೊ ನಂಬರ್ ಆಫ್ ಮೆಂಬರ್ಸ್ ಮೀಟಿಂಗ್ ಎಟ್ ಹೈಬ್ರಿಡ್ ಜಾಯಿಂಟ್, ಅದಕ್ಕೆ ಏನಂತೀವಿ ನಾವು? ಎಂ ಡ್ಯಾಶ್ ಅಂತ ಅಂತೀವಿ. ಎಂ ಡ್ಯಾಶ್ ಮೈನಸ್ 1 ಅಂತ ತಗೋತೀವಿ ಅದಕ್ಕೆ, ರೈಟ್. ಸೊ ಈ ಪಾಯಿಂಟ್ಸ್ ನೆನ್ಪಿಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಇವಾಗ ನೀವು ಫಾರ್ಮುಲಾ ಎಲ್ಲಿ ಪ್ರಾಬ್ಲಮ್ಸ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ಈಗ ಫಟಾಫಟ್ ಒಂದೆರಡು ಪ್ರಾಬ್ಲಮ್ ಮಾಡ್ಬಿಡೋಣ. ಸೊ ಈ ಚಾಪ್ಟರ್ ನ ಕ್ಲೋಸ್ ಮಾಡ್ಬಿಡೋಣ. ಡಿಗ್ರಿ ಆಫ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ, ರೈಟ್. ನೋಡಿ, ಫಸ್ಟ್ ಪ್ರಾಬ್ಲಮ್. ವಾಟ್ ಇಸ್ ದ ನಂಬರ್ ಆಫ್ ಇಂಡಿಪೆಂಡೆಂಟ್ ಡಿಗ್ರಿ ಆಫ್ ಫ್ರೀಡಮ್ of the two span continuous beam of a uniform section shown in the figure. ನೋಡಿ, ಇದು ಕೊಟ್ಟಿದ್ದಾನೆ ಇವಾಗ. ಸೊ ಇದ್ರದ್ದು ಏನ್ ಫೈಂಡ್ ಔಟ್ ಮಾಡೋದಿದೆ? ಡಿಗ್ರಿ ಆಫ್ ಇಂಡಿಟರ್ಮಿನೆನ್ಸಿನ ಫೈಂಡ್ ಔಟ್ ಮಾಡೋದಿದೆ, ರೈಟ್. ಸೊ ಅದಕ್ಕೆ ಇದನ್ನ ನಾವು ಫಸ್ಟ್ ತಿಳ್ಕೋಬೇಕಾಗುತ್ತೆ. ಇದು 2D ಇದೆಯಾ 3D ಇದೆ ಅಂತ, ರೈಟ್. ಇದು ನೋಡಿದ್ರೆ ಗೊತ್ತಾಗುತ್ತೆ ಇದು 2D ಇದೆ ಅಂತ. ಸೊ ಸೊಲ್ಯೂಷನ್. ಸೊ ಇದನ್ನ ಬೀಮ್ಸ್ ಆರ್ ನಾವು ಏನ್ ಮಾಡ್ತೀವಿ? ಕನ್ಸಿಡರ್ ಟು ಬಿ ಆಸ್ ಅ 2D rigid joint open frame. Beam are considered as ಯಾವುದು? 2D rigid jointed open frame. ಸೊ ಇವಾಗ ಏನಾಗುತ್ತೆ? ಸೊ ಡಿಕೆ ಫಾರ್ಮುಲಾ ಏನಾಗುತ್ತೆ? 3j minus re. ಗೊತ್ತಾಯ್ತಾ? ಸೊ 3j minus re. ಜೆ ಏನಾಗುತ್ತೆ? ಎಷ್ಟಾಗುತ್ತೆ? ಜೆ 3 ಇದೆ, ರೈಟ್. ಅದಾದ್ಮೇಲೆ re ಎಷ್ಟಾಗುತ್ತೆ? re ನೋಡಿ 1
ಪ್ಲಸ್ 1 ಇಲ್ಲೊಂದು ಆಮೇಲೆ ಇಲ್ಲಿ 3 ಕರೆಕ್ಟಾ 5 ಟೋಟಲ್ 5 ಆಯ್ತು. ಯಾಕೆಂದ್ರೆ ಅದು ರೋಲರ್ ಸಪೋರ್ಟ್ ಇದೆ ಅಂದ್ರೆ ಈ ತರ ಹೋಗುತ್ತಷ್ಟೇ, ಇದು ಈ ತರ ಮೂವ್ಮೆಂಟ್ ಆಗೋದಿಲ್ಲ ರೈಟ್. ಸೊ ಓನ್ಲಿ ಇಲ್ಲೊಂದು ಮೂವ್ಮೆಂಟ್, ಇಲ್ಲೊಂದು ಬರುತ್ತೆ ಇಲ್ಲಿ 3 ಬರುತ್ತೆ, 5 ಆಗುತ್ತೆ ಟೋಟಲ್ ಆಯ್ತಾ. ಇವಾಗ ಡಿ ಕೆ ಏನಾಗುತ್ತೆ, ಡಿ ಕೆ ಈಕ್ವಲ್ಸ್ ಇವಾಗ 3 × 3 - 5 ಎಷ್ಟಾಯ್ತು 4 ಆಯ್ತು ಆನ್ಸರ್. ಒಂದು ನಿಮಿಷ 4 ಗೊತ್ತಾಯ್ತಾ. ಸೊ ಇವು 4 ಯಾವ ತರ ಬಂತು ನಿಮ್ಗೆ ಗೊತ್ತಾಯ್ತಲ್ಲ, ಇಲ್ಲೊಂದು ಬರುತ್ತೆ ನೋಡಿ, ಇಲ್ಲೊಂದು ಆಮೇಲೆ ಮೂವ್ಮೆಂಟ್ ಒಂದು, ಇವು 3 ಓಕೆ. ಸೊ ಇದನ್ನ ಈ ತರ ನಾವು ಸಾಲ್ವ್ ಮಾಡ್ಬೇಕಾಗುತ್ತೆ ಗೊತ್ತಾಯ್ತಾ. ಸೊ ಇದು ಸಿಂಪಲ್ ಆಗಿದೆ, ಬಟ್ ಬೀಮ್ ಯಾವ್ದಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಅಲ್ಲಿ ಅವರು ಮೆನ್ಷನ್ ಮಾಡಿದ್ರೆ ಯಾವ್ದು ಮೆನ್ಷನ್ ಮಾಡಿದ್ರೆ ಅದೇ ತಗೊಳ್ಳಿ, ಮೆನ್ಷನ್ ಮಾಡಿಲ್ಲ ಅಂದ್ರೆ ಯಾವತ್ತೂ 2D ಅಂತಾನೆ ತಗೊಳ್ಬೇಕಾಗುತ್ತೆ. 3D ಅಂತ ಮೆನ್ಷನ್ ಮಾಡಿದ್ರೆ 3D ತಗೊಳ್ಳೋಣ, ಅದ್ರ ಫಾರ್ಮುಲಾ ಏನಿದೆ ನಿಮ್ಗೆ ಗೊತ್ತೇ ಇದೆ ರೈಟ್. ಪ್ರಾಬ್ಲಮ್ 2 ಇನ್ನೊಂದು ಸೆಕೆಂಡ್ ಪ್ರಾಬ್ಲಮ್ ಮಾಡೋಣ. ದ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಆಫ್ ದ ಫ್ರೇಮ್ ಈಸ್, ಇದ್ರ ಫ್ರೇಮ್ ದ ಫೈಂಡ್ ಔಟ್ ಮಾಡೋದಿದೆ ನೋಡಿ. ಇಲ್ಲಿ ಒಂದು ಪಾಯಿಂಟ್ ಇದೆ, ಇದು ಏನಿದೆ ಹೇಳಿ, ಇಲ್ಲಿ ಇದು ಹಿಂಜ್ ಇದೆ, ಹಿಂಜ್ ಇದ್ದಾಗ ಸ್ವಲ್ಪ ಚೇಂಜಸ್ ಆಗುತ್ತಲ್ಲ. ಸೊಲ್ಯೂಷನ್, ಇದನ್ನು 2D ಫ್ರೇಮ್ ಇದೆ ತಾನೆ ರೈಟ್, 2D ಫ್ರೇಮ್ ಇದೆ. ಇದು ಜೆ ಎಷ್ಟಾಗುತ್ತೆ 4 ಆಗುತ್ತೆ, ನಂಬರ್ ಆಫ್ ಜಾಯಿಂಟ್ಸ್ 4 ಇದೆ. RE ಎಷ್ಟಾಗುತ್ತೆ ಫೈಂಡ್ ಔಟ್ ಮಾಡ್ತೀರಾ, RE ಎಷ್ಟಾಗುತ್ತೆ 3, ಇಲ್ಲಂತೂ 3 ಆಗುತ್ತೆ, ಇಲ್ಲಿ 3 ಆಗುತ್ತೆ, ಇಲ್ಲಿ 3 ಆಗುತ್ತೆ, ಇಲ್ಲಿ ಎಷ್ಟಾಗುತ್ತೆ, ಇದು ಈ ತರ ಇದೆ ನೋಡಿ ಜಾಯಿಂಟ್, ಪಿನ್ ಜಾಯಿಂಟೆಡ್ ಅನ್ಬೋದು. ಇದು 3 ಅಂದ್ರೆ 2 ಆಗುತ್ತೆ, 1 ಈ ತರ ಬರುತ್ತೆ, ಇಲ್ಲ ಅಂದ್ರೆ ಈ ತರ ಬರುತ್ತೆ. ಇಲ್ಲಿ ಏನಾಗುತ್ತೆ ಒಂದು ಈ ಕಡೆಯಿಂದ ಆಮೇಲೆ ಒಂದು ಮೂವ್ಮೆಂಟ್ ಗೊತ್ತಾಯ್ತಾ. ಇವು 3 ಇವೆರಡು 5 ಟೋಟಲ್ 5 ಆಯ್ತದಲ್ಲ 5. ಸೊ ಎಷ್ಟಾಯ್ತು 5. ಆಮೇಲೆ ಆರ್ ನ ಫೈಂಡ್ ಔಟ್ ಮಾಡಬೇಕು, ಯಾಕೆಂದ್ರೆ ಕೈನೆಮೆಟಿಕ್ ಇಂಟೆನ್ಸಿಟಿ ಆಫ್ ದ ಫ್ರೇಮ್ ಅಲ್ಲಿ ಹಿಂಜ್ ಪೋರ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆರ್ ಏನಾಗುತ್ತೆ ಸಮೇಷನ್ ಆಫ್ ರೈಟ್ ಎಂ ಡ್ಯಾಶ್ -1. ಎಂ ಡ್ಯಾಶ್ ಸಿಂಗಲ್ ಡ್ಯಾಶ್ ಇದ್ದಾಗ ಅದಕ್ಕೆ ಏನಂತ ಹೇಳಿದ್ವಿ, ಹಿಂಜ್ ಅಂತ ಇತ್ತಲ್ಲ ತಾನೆ. ಸೊ ಅದನ್ನ ನಾವು ಏನಂತ ಬರೀತೀವಿ 2 - 1 ಅಂತ, 2 - 1 = 1. ಸೊ ಎಷ್ಟು ರಿಲೀಸ್ ಮಾಡ್ತಾ ಇರೋಕ್ಕಿಂತ ಒಂದು ಜಾಸ್ತಿ ತಗೋತೀವಿ ಹೌದಾ. ಸೊ 2 - 1 = 1. ನಾವು ಡಿ ಕೆ ಫಾರ್ಮುಲಾ ಏನಿದೆ 3 × J - R E + RR ರೈಟಾ. 3 × ಜಾಯಿಂಟ್ 4 - RE 5 + RR 1 ರೈಟ್. ಎಷ್ಟಾಯ್ತು ಟೋಟಲ್ 8 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ 8 ಆಗುತ್ತೆ. ಅರ್ಥ ಆಯ್ತಾ. ಸೊ ಇದೇ ತರ ಸಿಂಪಲ್ ಪ್ರಾಬ್ಲಮ್ಸ್ ನಿಮ್ಗೆ ಮಾಡಕ್ ಬರ್ಬೇಕಾಗುತ್ತೆ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿನ ಫೈಂಡ್ ಔಟ್ ಮಾಡೋಕೆ ಗೊತ್ತಾ. ಜಾಯಿಂಟ್ ಏನ್ ಕೊಟ್ಟಿದ್ದಾರೆ, ಫ್ರೇಮ್ ಯಾವ್ದಿದೆ ಇದೇ ಇಂಪಾರ್ಟೆಂಟ್ ಇದೆ, ಅದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ಫಾರ್ಮುಲಾ ಹಾಕ್ಬೇಕಾಗುತ್ತೆ ಗೊತ್ತಾಯ್ತಾ. ನೋಡೋಣ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಫಾರ್ ಎ ಬೀಮ್ ಶೋನ್ ಇನ್ ಫಿಗರ್ ಫೈಂಡ್ ದ ಡಿಗ್ರಿ ಆಫ್ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ ಕನ್ಸಿಡರಿಂಗ್ ದ ಬೀಮ್ ಆಸ್ ಅ ಫ್ಲೆಕ್ಸಿಬಲ್. ಬೀಮ್ ನ ಫ್ಲೆಕ್ಸಿಬಲ್ ಅಂತ ತೋರ್ತಾರೆ, ಅವ್ರು ಹೇಳಿದಾರೆ ನೋಡಿ, ಫ್ಲೆಕ್ಸಿಬಲ್ ಅಂತ ಹೇಳ್ತಾ ಇದಾರೆ. ಸೊ ಫ್ಲೆಕ್ಸಿಬಲ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಕೆಲಸ ಮಾಡೋಣ. ಸೊಲ್ಯೂಷನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡಿ. ಸೊಲ್ಯೂಷನ್. ಸೊ ನಂಬರ್ ಆಫ್ ಜಾಯಿಂಟ್ಸ್ ಎಷ್ಟಿದೆ ಫಸ್ಟ್ ಅದು ಬರ್ಕೊಳ್ಳೋಣ. ನಂಬರ್ ಆಫ್ ಜಾಯಿಂಟ್ಸ್ ಎಷ್ಟಾಗುತ್ತೆ, ನಂಬರ್ ಆಫ್ ಜಾಯಿಂಟ್ಸ್ ಎಷ್ಟಾಗುತ್ತೆ 3 ಆಯ್ತಾ. ಇದು ತುಂಬಾ ಜನ 2 ಅಂತ ಬರ್ಕೊಂಡ್ ಬಿಡ್ತಾರೆ, ಅಲ್ಲೇ ರಾಂಗ್ ಆಗುತ್ತೆ. ಫಸ್ಟ್ RE ಎಷ್ಟಾಗುತ್ತೆ, RE ಎಷ್ಟಾಗುತ್ತೆ ನೋಡಿ, ಫಿಕ್ಸ್ ಇದ್ದಾಗ 3 ಕಂಪಲ್ಸರಿ ಬರುತ್ತೆ, ಇಲ್ಲಿ 2 ರೈಟ್. ಸೊ ಟೋಟಲ್ ಎಷ್ಟಾಯ್ತು 3 + 2 1 2, ಇಲ್ಲೊಂದು ಮೂಮೆಂಟು, ಆಮೇಲೆ ಇಲ್ಲೊಂದು, ಆಮೇಲೆ ಇಲ್ಲೊಂದು. ಸೊ 3 ನಾನು ನೀಟಾಗಿ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ. 3 + 2 = 5. 3 + 2 = 5. ಎಷ್ಟಾಯ್ತು 5 ಆಯ್ತು ಇವಾಗ RE. ಆಮೇಲೆ ನೆಕ್ಸ್ಟ್ 5 ಆಯ್ತು. 3 + 2 = 5 ಆಯ್ತು. ಇವಾಗ M" ಅಂತ ಬರುತ್ತೆ. M" ಏನಿದೆ, M" ಬಗ್ಗೆ ನಿಮ್ಗೆ ಹೇಳಿದ್ದೇನಲ್ಲ ಆಲ್ರೆಡಿ. ನಂಬರ್ ಆಫ್ ಎಕ್ಸಾಕ್ಟ್ಲಿ ರಿಜಿಡ್ ಮೆಂಬರ್ಸ್.
ರಿಜಿಡ್ ಮೆಂಬರ್ಸ್ ಯಾವ್ದಾದ್ರು ಇದೆಯಾ? ಇಲ್ಲ, ಯಾವ್ದು ರಿಜಿಡ್ ಮೆಂಬರ್ಸ್ ಇದರಲ್ಲಿ ಇಲ್ಲ. ಸೊ ಆರ್ ಆರ್ ಏನಾಗುತ್ತೆ? ಆರ್ 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 ಯಾವ ತರ ಮಾಡ್ತೀರಾ? ಸಮೇಶನ್ ಆಫ್ ಎಂ ಡ್ಯಾಶ್ ರೈಟ್ ಮೈನಸ್ 1 ಹಿಂಗಿದೆ ತಾನೆ. ಒಂದಿದ್ದಾಗ ಎಷ್ಟು ಹೋಗ್ಬೇಕು? 2 ಮೈನಸ್ 1 ರೈಟ್. ಎಷ್ಟಾಗುತ್ತೆ? ಇದು 1 ಆಗುತ್ತೆ. ಇವಾಗ ಡಿ ಕೆ ರೈಟ್ 3 ಇಂಟು ಜೆ ಮೈನಸ್ ಆಫ್ ಆರ್ ಇ minus of m double dash plus r r 3 into number of joints is 3 minus r e ಎಷ್ಟಿದೆ? 5 ಇದೆ. ಇದು ಎಷ್ಟಿದೆ? 0 plus r r ಎಷ್ಟಿದೆ? 1. ಸೊ ಎಷ್ಟಾಗುತ್ತೆ? ಇದು 5 ಆಗುತ್ತೆ. ಗೊತ್ತಾ? ಸೊ ಇಷ್ಟೊಂದು ಸಿಂಪಲ್ ಆಗಿರೋ ಪ್ರಾಬ್ಲಮ್ಸ್ ಎಕ್ಸಾಂಪಲ್ ಕೊಡಬಹುದು, ಕೊಡದೆ ಇರಬಹುದು, ಬಟ್ ನಿಮ್ಗೆ ಮಾಡಕ್ ಬರಬೇಕು. ಗೊತ್ತಾ? ಸಿಂಪಲ್ ಪ್ರಾಬ್ಲಮ್ ವಿತ್ ಸಿಂಪಲ್ ಸೊಲ್ಯೂಷನ್. ನಾನು ಯಾವ ತರ ಹೇಳ್ತಾ ಇದ್ದೀನಿ ಅದೇ ತರ ನೀವು ಎಕ್ಸಾಂಪಲ್ ಮಾಡಿದ್ರೆ 1 ಮಿನಿಟ್ ಆಯ್ತಾ, 1 ಮಿನಿಟ್ ಒಳಗಡೆ ನೀವು ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡಬಹುದು ಇಂಥ ಪ್ರಾಬ್ಲಮ್. ಓಕೆ ರೈಟ್. ಸೊ ನಿಮಗೆ ಯಾವುದೇ ತರ ಡೌಟ್ ಇದ್ರು ನಮ್ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿಗೆ ಇದು ಫಸ್ಟ್ ಚಾಪ್ಟರ್ ಮುಗಿದೋಗ್ಬಿಟ್ಟಿದೆ. ಯಾವ್ದು ಹೇಳಿ? ಇಂಟ್ರೊಡಕ್ಷನ್ ಪಾರ್ಟ್. ಸೊ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಏನೇನು ಹೇಳಿದೀನಿ ನೋಡಿ. ಇವಾಗ ಇಲ್ಲಿವರೆಗೂ ಏನೇನು ಓದಿದಿರಾ ಅಂದ್ರೆ ಒಂದ್ಸಲ ಗ್ಲಾನ್ಸ್ ಮಾಡ್ತೀನಿ ನೋಡಿ ನಿಮ್ಗೆ. ಈಗ ಇದನ್ನ ಚಾಪ್ಟರ್ ಒಂದೇ ಅಂತ ಇಟ್ಕೊಳ್ಳಿ. ಟೋಟಲ್ ಎಷ್ಟು ಕ್ಲಾಸ್ ಆಯ್ತು? 1 2 3 4 ಕ್ಲಾಸ್ ಆಗಿದೆ. 4 ಕ್ಲಾಸ್ ಅಲ್ಲಿ ಏನೇನು ಹೇಳಿದೀನಿ ಅಂದ್ರೆ ಸ್ಟೆಬಿಲಿಟಿ ಬಗ್ಗೆ ಹೇಳಿದೀನಿ ರೈಟ್. ಅದಾದ್ಮೇಲೆ ಮತ್ತೆ ಡಿಟರ್ಮಿನೆನ್ಸಿ ಬಗ್ಗೆ ರೈಟ್. ಅದರಲ್ಲಿ ಸಪೋರ್ಟ್ ಸಿಸ್ಟಮ್ ಹೇಳಿದೀನಿ. ಇದರಲ್ಲಿ ಸಪೋರ್ಟ್ ಸಿಸ್ಟಮ್ 2D 3D ಸ್ಟ್ರಕ್ಚರ್ ಅಂದ್ರೇನು, ಟೈಪ್ಸ್ ಆಫ್ ಲೋಡಿಂಗ್ ಏನು, ಸ್ಟೆಬಿಲಿಟಿ ಆಫ್ ದಿ ಸ್ಟ್ರಕ್ಚರ್, ಸ್ಟ್ಯಾಟಿಕಲಿ ಡಿಟರ್ಮಿನೆಂಟ್ ಮತ್ತೆ ಇಂಡಿಟರ್ಮಿನೆಂಟ್ ಸ್ಟ್ರಕ್ಚರ್, ಮತ್ತೆ ಡಿಗ್ರಿ ಆಫ್ ಇಂಡಿಟರ್ಮಿನೆನ್ಸಿ, ಮತ್ತೆ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ. ಸೊ ಇದೆಲ್ಲ ಈ 4 ಕ್ಲಾಸ್ ಅಲ್ಲಿ ಮುಗ್ದಿದೆ ಇವಾಗ. ಸೊ ಸ್ಟೆಬಿಲಿಟಿ ಅಂಡ್ ಇಂಡಿಟರ್ಮಿನೆನ್ಸಿ ಇವು ಫುಲ್ಲು ಕಂಪ್ಲೀಟ್ ಆಗ್ಬಿಟ್ಟಿದೆ. ಸೊ ನಮ್ದು ನೆಕ್ಸ್ಟ್ ಕ್ಲಾಸ್ ಯಾವುದು ಅಂತಂದ್ರೆ ಅಲ್ಲಿ ಬರಿತೀನಿ ನೋಡಿ. ನೆಕ್ಸ್ಟ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್. ಇನ್ಫ್ಲುಯೆನ್ಸ್ ರೈಟ್, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಅಂಡ್ ರೋಲಿಂಗ್ ಲೋಡ್ಸ್ ಅಂತ ಅನ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ ಇದು PWD ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ ರೈಟ್. ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಕ್ಲಾಸ್ is on the influence line diagram. Okay, we will meet in the next class. Thank you and all for watching this video. Thank you.